ವಂದನೆಗಳಾಗಿ ಸೇರಿ ಬಂದಂತೆಲ್ಲರಿಗೂ ಯೇಸು ಕ್ರಿಸ್ತರವರ ಪರಿಶುದ್ಧವಾದ ನಾಮದಲ್ಲಿ ಹೃದಯಪೂರ್ವಕವಾದಂತಹ ವಂದನೆಗಳನ್ನ ನಾನು ಸಲ್ಲಿಸ್ತಿದ್ದೇನೆ. ಸೊ ಕಣ್ಣುಗಳನ್ನು ಮುಚ್ಚಿ ತಲೆಗಳನ್ನು ಬಾಯಿಸೋದಾದರೆ ಚಿಕ್ಕ ಪ್ರಾರ್ಥನೆ ಮಾಡಿಕೊಂಡು ವಾಕ್ಯದ ಭಾಗವನ್ನು ಪ್ರಾರಂಭ ಮಾಡಿಕೊಂಡು. ಪ್ರೀತಿ ಸ್ವರೂಪನಾದ ತಂದೆಯಾದ ದೇವರೇ, ನಿಮ್ಮ ಪರಿಶುದ್ಧವಾದ ನಾಮಕ್ಕಾಗಿ ನಿಮಗೆ ವಂದನೆಗಳನ್ನ ಸಲ್ಲಿಸ್ತೇನೆ ಸ್ವಾಮಿ. ಮುಂಜಾನೆ ವೇಳೆಯನ್ನು ನಮ್ಮೆಲ್ಲರಿಗೂ ದಯಪಾಲಿಸಿ ಈ ರೀತಿಯಾಗಿ ನಿಮ್ಮ ಸಮ್ಮುಖದಲ್ಲಿ ಸೇರಿ ಬರಲು ಕೃಪೆ ಮಾಡಿಕೊಡಿದಕ್ಕಾಗಿ ನಿಮಗೆ ವಂದನೆಗಳು ಕರ್ತನೆ. ಪ್ರತಿದಿನ ಮುಂಜಾನೆ ನಿಮ್ಮ ಶ್ರೇಷ್ಠವಾದ ಮಾತುಗಳಿಂದ ದಿನವನ್ನು ಪ್ರಾರಂಭಿಸುವಂತ ಒಳ್ಳೆ ಅವಕಾಶವನ್ನು ನೀವು ನಮಗೆ ಕೊಡಿದಕ್ಕಾಗಿ ನಿಮಗೆ ವಂದನೆಗಳು ಕರ್ತನೆ. ಕೇವಲ ಕೇಳುವವರಾಗಿದ್ದು ನಮ್ಮನ್ನು ನಾವು ಮೋಸ ಮಾಡಿಕೊಳ್ಳದೆ ಕೇಳಿದಂತ ನೀವು ನಮಗೆ ತಿಳಿಸುತ್ತಿರುವಂತ ಪ್ರತಿಯೊಂದು ಮಾತಿಗೆ ತಕ್ಕಂತೆ ನಾವೆಲ್ಲರೂ ಜೀವಿಸಲು ನಮಗೆ ಸಹಾಯ ಮಾಡಿ. ಯಾಕಂತಂದ್ರೆ ಸ್ವಾಮಿ, ನಮ್ಮ ಮೂಲಕ ನೀವೊಬ್ಬರೇ ಮಹಿಮೆ ಎಂದುಕೊಳ್ಳಬೇಕು, ನಮ್ಮ ಜೀವನಗಳ ಮೂಲಕ ನೀವೊಬ್ಬರೇ ಉನ್ನತವಾಗಿ ನಿಲ್ಲಬೇಕು ಕರ್ತನೆ. ಹಾಗೆ ಜೀವಿಸಲು ನಮ್ಮೆಲ್ಲರಿಗೂ ಬೇಕಾಗಿರುವಂತ ಒಳ್ಳೆ ಬುದ್ಧಿ, ಜ್ಞಾನ, ಆಲೋಚನೆಯನ್ನು ನೀವು ದಯಪಾಲಿಸಿ ನಿಮ್ಮ ಮಾರ್ಗದಲ್ಲಿ ನಮ್ಮೆಲ್ಲರನ್ನು ನಡೆಸಬೇಕೆಂಬುದಾಗಿ ಬೇಡಿಕೊಳ್ಳುತ್ತಾ, ಈ ದಿನ ನಿಮ್ಮ ಮಾತುಗಳನ್ನು ಹೇಳುವುದಕ್ಕೂ ಕೇಳುವುದಕ್ಕೂ ನಾವು ಸಿದ್ಧರಾಗುತ್ತಿರುವ ಕರ್ತನೆ, ನಮ್ಮನ್ನು ಬಲಪಡಿಸಿ ಹೇಳುವಂತ ನನಗೂ ಕೇಳುವಂತ ಪ್ರತಿಯೊಬ್ಬರಿಗೂ ಬೇಕಾಗಿರುವ ನಿಮ್ಮ ಆತ್ಮನ ಸಹಾಯವನ್ನು ನೀವು ಒದಗಿಸಿಕೊಟ್ಟು ನಡೆಸುತ್ತೀರೆಂಬುದಾಗಿ ನಂಬುತ್ತಾ ಯೇಸು ಕ್ರಿಸ್ತರವರ ಪರಿಶುದ್ಧವಾದ ನಾಮದಲ್ಲಿ ಪ್ರಾರ್ಥಿಸಿ ಬೇಡಿ ಹೊಂದಿದ್ದೇನೆ ತಂದೆಯಾದ ದೇವರೇ, ಆಮೆನ್. ಮತ್ತೊಂದು ಆವರ್ತಿ ಆತ್ಮೀಯರೆಲ್ಲರಿಗೂ ಯೇಸು ಕ್ರಿಸ್ತರವರ ಪರಿಶುದ್ಧವಾದ ನಾಮದಲ್ಲಿ ವಂದನೆಗಳನ್ನ ನಾನು ಸಲ್ಲಿಸ್ತೇನೆ. ಸೊ 2 ವಾರಗಳ ನಂತರ ಮತ್ತೊಂದು ಆವರ್ತಿ ಈ ರೀತಿಯಾಗಿ ಸೇರಿ ಬರುವಂತದ್ದು ತುಂಬಾ ಸಂತೋಷ. ಸೊ ಸಾಧ್ಯವಾಗಲಿಲ್ಲ 2 ವಾರಗಳು ವಾಕ್ಯ ಸಂದೇಶವನ್ನ ಕೊಡ್ಲಿಕ್ಕೆ, ಬಟ್ ದೇವರ ಕೃಪೆಯಿಂದ ಈ ದಿನವನ್ನು ದೇವರು ಕೊಟ್ಟಿದ್ದಕ್ಕಾಗಿ, ಈ ದಿನದಲ್ಲಿ ಈ ರೀತಿಯಾಗಿ ದೇವರ ಮಾತುಗಳನ್ನು ಹಂಚಿಕೊಳ್ಳುವಂತ ಅವಕಾಶವನ್ನು ಕೊಟ್ಟಂತ ದೇವಾದಿ ದೇವರಿಗೆ ನಾನು ಮೊದಲನೇದಾಗಿ ವಂದನೆಗಳನ್ನ ಸಲ್ಲಿಸೋನಾಗಿದ್ದೇನೆ. ಸೊ ಈ ದಿನದಲ್ಲಿ ನಾವು ಒಂದು ನಮ್ಮೆಲ್ಲರಿಗೂ ಗೊತ್ತಿರುವಂತ ಬೈಬಲ್ ಅಲ್ಲಿ ಸುಪರಿಚಿತವಾದಂತ ಸಂದರ್ಭ ಅಥವಾ ಒಂದು ಭಕ್ತನ ಜೀವನದಿಂದ ಕೆಲವು ಗುಣಪಾಠಗಳನ್ನು ಅಥವಾ ಕೆಲವು ಸಂಗತಿಗಳನ್ನು ನಾವು ಅರ್ಥ ಮಾಡಿಕೊಳ್ಳೋದಕ್ಕೆ ಪ್ರಯತ್ನಿಸೋರಾಗೋಣ. ಯಾಕೆಂತಂದ್ರೆ ಪ್ರಿಯರೇ, ದೇವರು ಸತ್ಯವೇದದಲ್ಲಿ ಒಂದು ಭಕ್ತನ ಜೀವನವನ್ನು ಬರೆಸಿದ್ದಾರೆ ಅಂತಂದ್ರೆ ಆ ಬರೆಸಿರುವಂತ ಸಂಗತಿಗಳ ಮೂಲಕ ನಾವು ಕಲ್ತ್ಕೊಳ್ಬೇಕಾಗಿರುವಂತ ವಿಷಯಗಳು ತುಂಬಾ ಇರ್ತವೆ. ಯಾಕಂತಂದ್ರೆ ದೇವರು ಒಂದು ಭಕ್ತನ ಜೀವನವನ್ನ ಬರೆಸಿದ್ದಾರೆ ಅಂತಂದ್ರೆ ಒಳ್ಳೇದನ್ನ ಮಾತ್ರ ಬರೆಸಿಲ್ಲ. ಯಾವಾಗ್ಲೂ ಕೂಡ ದೇವರು ಆ ಭಕ್ತನನ್ನು ಕುರಿತಾದಂತ ಕೇವಲ ಒಳ್ಳೆ ಸಂಗತಿಯನ್ನ ಬರೆಸಿ ಆತನು ಮಾಡಿದಂತ ತಪ್ಪುಗಳನ್ನ ಬರೆಸದೆ ಹೇಳದೆ ಬಚ್ಚಿಡುವಂತ ದೇವರು ನಮ್ಮ ದೇವರಲ್ಲ. ಒಳ್ಳೇದು ಹೇಳಿದ್ದಾರೆ, ಆತ ಮಾಡಿರುವಂತ ತಪ್ಪನ್ನು ಹೇಳಿದ್ದಾರೆ, ಆ ತಪ್ಪಿನಿಂದ ಹೇಗ್ ಹೊರಗ್ ಬಂದಿದ್ದಾರೆ ಅಲ್ಲಿ ಹೇಳಿದ್ದಾರೆ. ಸೊ ಈ ರೀತಿ ಒಂದು ಭಕ್ತನನ್ನು ಕುರಿತು ಎಲ್ಲಾ ಸಂಗತಿಗಳನ್ನ ತಿಳಿಸಿದ್ದಾರೆ. ಯಾಕಂತಂದ್ರೆ ನಾವು ಆ ಭಕ್ತಿಯ ಜೀವನವನ್ನು ನಡೆಸುವಾಗ ನಮ್ಮಲ್ಲೇನಾದರೂ ಕೊರತೆಗಳು, ನಮ್ಮಲ್ಲೇನಾದ್ರೂ ದೌರ್ಬಲ್ಯತೆಗಳು ಕಂಡಾಗ ನಾವು ಸರಿಯಾಗುವುದಕ್ಕೆ ಈ ರೀತಿ ನಾವು ಸತ್ಯವೇದದಲ್ಲಿ ಯಾವ ಭಕ್ತನನ್ನು ನೋಡಿದರೂ ಕೂಡ ಎಲ್ಲಾ ಭಕ್ತರಲ್ಲೂ ಯಾವುದೋ ಒಂದು ರೀತಿಯಾದಂತ ಬಲಹೀನತೆಗಳಿದ್ದಾವೆ. ಆ ಬಲಹೀನತೆಗಳಲ್ಲೂ ಕೂಡ ದೇವರನ್ನು ಹೇಗೆ ಮಹಿಮೆ ಪಡಿಸಿದ್ದಾರೆ, ಆ ಬಲಹೀನತೆಗಳಲ್ಲಿ ಅವರು ಬಿದ್ದು ಹೋದಾಗ ಹೇಗೆ ಮತ್ತೆ ದೇವರ ಕನಿಕರವನ್ನ ಹೊಂದಿಕೊಂಡಿದ್ದಾರೆ. ಸೊ ನಾವು ಕೂಡ ಭಕ್ತಿಯ ಜೀವನದಲ್ಲಿ ಅನೇಕ ಪರಿಸ್ಥಿತಿಗಳಲ್ಲಿ ಬೀಳುತ್ತೇವೆ. ಆದರೆ ಬಿದ್ದಂತ ನಾವು ಮತ್ತೆ ಹೇಗೆ ದೇವರ ಬಳಿಗೆ ತಿರುಗಿ ಬರುವಂತದ್ದು, ಅಥವಾ ನಮ್ಮ ಸ್ವಂತ ಬುದ್ಧಿಯ ಮೇಲೆ ಆಧಾರ ಮಾಡಿಕೊಂಡು ಜೀವಿಸಿದರೆ ಆಗುವಂತ ತಪ್ಪುಗಳೇನು, ನಷ್ಟ ಏನಾಗತ್ತೆ, ಇವೆಲ್ಲ ಕೂಡ ಈ ಒಂದು ದಿನದಲ್ಲಿ ನಾವು ನೋಡೋದಕ್ಕೆ ಪ್ರಯತ್ನಿಸೋಣ. ಅದಕ್ಕಿಂತ ಮೊದಲು ಸತ್ಯವೇದದಲ್ಲಿರುವಂತ ಒಂದು ಒಳ್ಳೆಯ ಮಾತನ್ನು ನೋಡಿಕೊಂಡು ನಾವು ಮುಂದಕ್ಕೆ ಹೋಗೋಣ. ಜ್ಞಾನೋಕ್ತಿಗಳ ಪುಸ್ತಕ 28ನೇ ಅಧ್ಯಾಯ, ಜ್ಞಾನೋಕ್ತಿಗಳು 28ನೇ ಅಧ್ಯಾಯದ 26ನೇ ವಚನ ಒಮ್ಮೆ ನೋಡಿಕೊಳ್ಳೋಣ. ತನ್ನಲ್ಲೇ ಭರವಸವಿಡುವವನು ಮೂಢನು, ಜ್ಞಾನದಿಂದ ನಡೆಯುವವನು ಉದ್ಧಾರವನ್ನು ಪಡೆಯುವನು. ತನ್ನಲ್ಲೇ ಭರವಸವಿಡುವವನು ಮೂಢನು. ಮೂಢನು ಅಂತಂದ್ರೆ ಮೂರ್ಖನು, ಬುದ್ಧಿ ಇಲ್ದಿರೋನು. ಯಾರಲ್ಲಿ? ತನ್ನಲ್ಲಿ.
ನನ್ನ ಮೇಲೆ ನಾನು ಭರವಸೆ ಇಟ್ಟುಕೊಂಡರೆ ದೇವರು ನನ್ನನ್ನು ನೋಡಿ ಮೂಢ ಎಂಬುದಾಗಿ ಹೇಳ್ತಾರೆ, ಬುದ್ಧಿ ಇಲ್ದವನು ಅಂತ ಹೇಳ್ತಾರೆ. ಯಾಕೆ ದೇವರೇ ಆ ತರ ಹೇಳ್ತಿದ್ದೀರಾ? ಯಾಕೆ ಈ ರೀತಿ ಬೈತಿದ್ದೀರಾ? ಯಾಕೆ ನನಗೆ ಬುದ್ಧಿ ಇಲ್ವಾ? ನನಗೆ ಬುದ್ಧಿ ಇಲ್ದಿರಾನೆ ನನ್ ಮೇಲೆ ನಾನು ಆಧಾರಗೊಂಡಿದ್ದೇನಾ ಅಂತಂದ್ರೆ, ಹೌದು, ನಿನ್ನ ಮೇಲೆ ನೀನು ಆಧಾರಗೊಂಡಿರುವಾಗ, ಪ್ರತ್ಯೇಕಿಸಿ ನೀನು ಕ್ರೈಸ್ತನಾಗಿರುವಾಗ, ಪ್ರತ್ಯೇಕಿಸಿ ದೇವರು ನಿನ್ನನ್ನು ಆರಿಸಿಕೊಂಡಿರುವಾಗ, ನಿನ್ನ ಮೇಲೆ ನೀನು ಆಧಾರಗೊಂಡರೆ ನೀನು ಮೂರ್ಖನಾಗ್ತೀಯ. ಯಾಕೆಂತಂದ್ರೆ ನಿನ್ನ ಮೇಲೆ ನೀನು ಆಧಾರಗೊಂಡಾಗ ದೇವರ ಮೇಲೆ ಆಧಾರಗೊಳ್ಳೋದನ್ನ ಮರೆತೀವಿ. ನಮ್ಮ ಮೇಲೆ ನಾವು ಆಧಾರಗೊಂಡಾಗ ದೇವರ ಮೇಲೆ ಆಧಾರಗೊಳ್ಳುವುದನ್ನ ನಾವು ಮರಿತೇವೆ. ಈಗ ನಾವು ನೋಡೋಣ, ಯಾರ ಬಗ್ಗೆ ನಾವು ಮಾತನಾಡ್ತಿದ್ದೇವೆ. ಯಾರ ಬಗ್ಗೆ? ನ್ಯಾಯಸ್ಥಾಪಕರ ಪುಸ್ತಕ 13ನೇ ಅಧ್ಯಾಯ. 13ನೇ ಅಧ್ಯಾಯದಿಂದ 16ನೇ ಅಧ್ಯಾಯದವರೆಗಿರುವಂತದ್ದು ಈ ಭಕ್ತನ ಜೀವನ ಚರಿತ್ರೆ ಅಥವಾ ಇತಿಹಾಸ. ಕೇವಲ 4 ಅಧ್ಯಾಯಗಳು. 13, 14, 15, 16 4 ಅಧ್ಯಾಯಗಳಲ್ಲಿರುವಂತ ಈ ಭಕ್ತನ ಜೀವನ ಚರಿತ್ರೆಯಲ್ಲಿ ಕೆಲವು ಪ್ರಾಮುಖ್ಯವಾದಂತ ಭಾಗಗಳನ್ನ ನಾವು ನೋಡುತ್ತೇವೆ. 13ನೇ ಅಧ್ಯಾಯ 5ನೇ ವಚನ. 13ನೇ ಅಧ್ಯಾಯ 5ನೇ ವಚನ, ನ್ಯಾಯಸ್ಥಾಪಕರ ಪುಸ್ತಕ. ನೀನು ಗರ್ಭವತಿಯಾಗಿ ಹೇರುವ ಮಗನ ತಲೆಯ ಮೇಲೆ ಶೌರ್ಯದ ಕತ್ತಿಯನ್ನು ಉಪಯೋಗಿಸಲೇಬಾರದು. ಅವನು ಹುಟ್ಟಿದ ದಿನದಿಂದ ದೇವರಿಗೆ ಪ್ರತಿಷ್ಠಿತನಾಗಿರುವನು. ಇಸ್ರಾಯೇಲ್ಯರನ್ನು ಸಾಕು. ದೇವರು ಇಲ್ಲಿ ಒಬ್ಬರ ಜನನವನ್ನು ಕುರಿತು ಹೇಳ್ತಿದ್ದಾರೆ. ಆ ಜನನ ಯಾರಿಗಾಗ್ತಿದೆ ಅಂತಂದ್ರೆ, ಮಕ್ಕಳೇ ಆಗದೇ ಇರುವಂತ ಒಂದು ಬಂಜೆಯ ಬಳಿಗೆ ದೇವರ ಆತ್ಮನು ಬಂದು ಹೇಳುತ್ತಿರುವಂತ ಮಾತೇನಂತಂದ್ರೆ, ನಿನಗೆ ಒಂದು ಗಂಡು ಮಗು ಹುಡ್ತಾನೆ, ವೆರಿ ಗುಡ್, ಆದರೆ ಕೆಲವು ಜಾಗ್ರತೆಗಳನ್ನ ನೀನು ತೆಗೆದುಕೊಳ್ಬೇಕು, ಕೆಲವು ವಿಷಯಗಳನ್ನ ನೀನು ಗಮನದಲ್ಲಿಟ್ಕೊಳ್ಬೇಕು. ಏನು ಅಂತಂದ್ರೆ, ನಿನಗೆ ಹುಟ್ಟುವಂತ ಮಗನು ದೇವರಿಗೆ ಪ್ರತಿಷ್ಠಿತನಾಗಿರುವನು. ದೇವರಿಗೆ ಪ್ರತಿಷ್ಠಿತನಾಗಿರುವನು ಅಂದರೆ ಆತ ತಾಯಿಯ ಗರ್ಭದೊಳಗೆ ಬರುವುದಕ್ಕಿಂತ ಮುಂಚೆಯಿಂದಲೇ ಆತನು ಪ್ರತಿಷ್ಠಿತನು. ತಾಯಿಯ ಗರ್ಭದೊಳಗೆ ಬರುವುದಕ್ಕಿಂತ ಮುಂಚೆಲೇ ಪ್ರತಿಷ್ಠಿತನ ಅಂದ್ರೆ ಆತನು ಬಂದು ಮಾಡಬೇಕಾದಂತ ಕೆಲಸಗಳೇನನ್ನುವಂಥದ್ದನ್ನ ದೇವರು ಮೊದಲೇ ಡಿಸೈಡ್ ಮಾಡಿದ್ದಾರೆ. ಹೇಗ್ ಮಾಡಬೇಕೆನ್ನುವಂಥದ್ದನ್ನು ಕೂಡ ಡಿಸೈಡ್ ಮಾಡಿದ್ದಾರೆ. ಏನ್ ಮಾಡಿ ಮುಗಿಸಿ ಬರಬೇಕೆನ್ನುವಂಥದ್ದನ್ನು ಕೂಡ ದೇವರು ಡಿಸೈಡ್ ಮಾಡಿದ್ದಾರೆ. ಪ್ರತಿಷ್ಠಿತನು, ಚೋಸನ್, ಸೆಲೆಕ್ಟೆಡ್, ಆರಿಸಿಕೊಳ್ಳಲ್ಪಟ್ಟವನು. ಯಾರೀತ? ಸಂಸೋನನು. ಜಸ್ಟ್ ಆ ಫೀಲಿಂಗ್ ನಾವು ಅರ್ಥ ಮಾಡಿಕೊಳ್ಳೋಣ. ನಮ್ಮ ಸುತ್ತಲಿರುವಂತ ಸಮಾಜದಲ್ಲಿ ನಾವೇ ಬಲವಂತರು. ನಮ್ಮ ಸುತ್ತಲಿರುವಂತ ಸಮಾಜದಲ್ಲಿ ಸಿಂಹವನ್ನು ಸಾಯಿಸಿದಂತವರು. ನಮ್ಮ ಸುತ್ತಲಿರುವಂತ ಸಮಾಜದಲ್ಲಿ ಎಷ್ಟೇ ಜನ ಬಂದರೂ ಕೂಡ ಸಾಯಿಸುವಂತ ಬಲವಿರುವಂತವರು. ಕತ್ತೆಯ ದವಡೆಯನ್ನು ತೆಗೆದುಕೊಂಡು ಜನರನ್ನ ಸಾಯಿಸುವಷ್ಟು ಬಲವಿರುವಂತರು. ಇಷ್ಟು ಬಲ ನಮ್ಮ ಬಳಿಯಲ್ಲಿ ಇದೆ ಅಂತಂದ್ರೆ ಜಸ್ಟ್ ಇಮ್ಯಾಜಿನ್ ಅವರ್ ಸೆಲ್ಫ್ಸ್, ಹೇಗೆ ನಮ್ಮ ಫೀಲಿಂಗ್ ಇರುತ್ತೆ ಅಂತ ಹೇಳಿ. ನಾವ್ ಹೇಗೆ ನಮ್ಮ ಫೀಲಿಂಗ್ಸ್ ನ ಕಂಟ್ರೋಲ್ ಮಾಡ್ಕೊಳಕ್ ಆಗತ್ತಾ ಆ ಸಮಯದಲ್ಲಿ ಅಂತಂದ್ರೆ ಇಲ್ಲ. ಏನ್ ಫೀಲಿಂಗ್ಸ್ ಬರುತ್ತೆ ಬ್ರದರ್ ಆ ಟೈಮಲ್ಲಿ? ದೇವ್ರೆ, ನೀನ್ ನನಗ್ ಕೊಟ್ಟಿದ್ಯಾ, ನೀನ್ ನನಗ್ ಕೊಟ್ಟಿರೋದ್ರಿಂದಲೇ ನನಗೆ ಇದು ಬಂದಿದೆ, ನಾನು ಹುಟ್ಟುವುದಕ್ಕಿಂತ ಮುಂಚೆ ನನ್ನನ್ನ ಪ್ರತಿಷ್ಠಿಸಿಕೊಂಡಿದೀಯಾ ಅಂತಂದ್ರೆ ನೋ ಸರ್. ಮನುಷ್ಯರಾಗಿ ನಮ್ಮ ಹ್ಯೂಮನ್ ಮೆಂಟಾಲಿಟಿ ಏನೋ ಗೊತ್ತಾ ಪ್ರಿಯರೇ? ನನ್ನ ಹತ್ರ ಏನಾದ್ರೂ ಸ್ವಲ್ಪ ಎಲ್ಲರಲ್ಲಿ ಇರೋದಕ್ಕಿಂತ 1 ಪಾಯಿಂಟ್ ಜಾಸ್ತಿ ಇದೆ ಅಂತಂದ್ರೆ ನನ್ನ ಹತ್ರನೇ ಇದೆ, ನನಗೇ ಇದೆ, ಬೇರೆ ಯಾರ ಹತ್ರನೂ ಇಲ್ಲ ಎಂಬಂತ ಅಹಂಕಾರದಿಂದ ತುಂಬಿರುವಂತ ಗರ್ವ ನಮ್ಮಲ್ಲಿ ಬಂದ್ಬಿಡುತ್ತೆ. ಅವಾಗ ಡಿಪೆಂಡೆನ್ಸಿ ಚೇಂಜ್ ಆಗುತ್ತೆ. ಹೌದಾ? ಡಿಪೆಂಡೆನ್ಸಿ ಡಿಪೆಂಡ್ ಆಗೋದನ್ನ ನಾವು ಬದಲಾಗ್ತಿರ್ತೇವೆ. ಯಾರ ಮೇಲೆ ಡಿಪೆಂಡ್ ಆಗ್ತೇವೆ? ಯಾರ ಮೇಲೆ? ಸಂಸೋನನು ದೇವರಿಂದ ಆರಿಸಿಕೊಳ್ಳಲ್ಪಟ್ಟಂತ ಮಹಾಪರಾಕ್ರಮಶಾಲಿ ಆಗಿದ್ದರೂ ಕೂಡ ಯಾವುದನ್ನಾದ್ರೆ ಮಾಡಬಾರದೆಂಬುದಾಗಿ ದೇವರು ಹೇಳಿದ್ದಾರೋ ಅವುಗಳನ್ನು ಮಾಡುವುದನ್ನ ಪ್ರಾರಂಭ ಮಾಡಿದ. ಸಂಸೋನನು ದೆಲೀಲ ವಿಷಯದಲ್ಲಿ ಬಿದ್ದಿದ್ದಾನೆ, ಹೌದು, ಆದರೆ ಒಂದೇ ದಿನದಲ್ಲಿ ಬೀಳಲಿಲ್ಲ. ಸಂಸೋನನು ಪಾಪಕ್ಕೆ ದಾಸನಾಗಿದ್ದನು, ಆದರೆ ಒಂದೇ ದಿನದಲ್ಲಿ ದಾಸನಾಗ್ಲಿಲ್ಲ. ಇದ್ದಕ್ಕಿದ್ದಂಗೆ ಡ್ರಾಸ್ಟಿಕಲಿ ಬಿದ್ದೋಗಿಲ್ಲ ಪ್ರೇಯರೆ. ಆ ಗ್ರಾಫ್ ಅನ್ನೋದು ಮೇಲಿಂದ ಬಂದಿದೆ. ಅಂದ್ರೆ
ಇದ್ದಕ್ಕಿದ್ದಂಗೆ ಇಳಿದಿಲ್ಲ, ಅದು ಮೇಲಿಂದ ಮೆತ್ತಿಗೆ ಜಾರ್ಕೊಂಡ್ ಬಂದಿದೆ. ಒಂದು ದಿನ 2 ದಿನ ಅಲ್ಲ. ತನ್ನ ಜೀವನದಲ್ಲಿ ದೇವರನ್ನು ಬಿಟ್ಟು ತನ್ನ ಮೇಲೆ ತಾನು ಆಧಾರಗೊಳ್ಳುವುದನ್ನ ಪ್ರಾರಂಭ ಮಾಡಿದ. ನಾನು ಬಲವಂತನು, ನಾನು ಎಲ್ಲವನ್ನ ಮಾಡ್ಲಿಕ್ಕಾಗತ್ತೆ, ಸಿಂಹ ಬಂದರೂ ಕೂಡ ಅದನ್ನ ನಾನು ಕೊಲ್ಲಬಲ್ಲೆ, ನನಗಿದ್ದಷ್ಟು ಬಲ ಯಾರ ಹತ್ರ ಇದೆ, ನನಗಿರುವಷ್ಟು ಧೈರ್ಯ ಯಾರಿಗಿದೆ, ನನಗಿರುವಷ್ಟು ಪರಾಕ್ರಮತ್ವ ಯಾರಲ್ಲಿದೆ ಅಂತಂದುಕೊಂಡ ತನ್ನ ಮೇಲೆ ತಾನು ಡಿಪೆಂಡ್ ಆಗೋದನ್ನ ಪ್ರಾರಂಭ ಮಾಡಿದ. ಬ್ರದರ್, ನಮ್ಮ ಮೇಲೆ ನಾವು ಡಿಪೆಂಡ್ ಆಗೋದು ತಪ್ಪ ಅಂತ ಕೇಳಿದ್ರೆ, ನೋ, ಇಟ್ಸ್ ನಾಟ್, ಅದು ತಪ್ಪಲ್ಲ. ಆದರೆ ದೇವರನ್ನು ಬಿಟ್ಟು ದೇವರಿಗಿಂತ ಅಧಿಕವಾಗಿ ನಮ್ಮ ಮೇಲೆ ನಾವು ಡಿಪೆಂಡ್ ಆದ್ರೆ ತಪ್ಪು. ಪುಟ್ ಗಾಡ್ ಫಸ್ಟ್. ಎಲ್ಲಾ ವಿಷಯಗಳಲ್ಲೂ ದೇವರನ್ನು ಪ್ರಥಮವಾದಂತ ಸ್ಥಾನದಲ್ಲಿ ನಾವಿಡಬೇಕು. ಯಾವುದೇ ಇರಲಿ ಅದು, ಏನೇ ಇರಲಿ ಅದು, ಎಲ್ಲಾ ವಿಷಯಗಳಲ್ಲೂ ದೇವರನ್ನು ಮುಂದಿಟ್ಟು ಆ ದೇವರ ನಂತರ ನಮ್ಮನ್ನ ನಾವು ಯಾವಾಗಾದ್ರೂ ಇಟ್ಕೊಳ್ತೇವಲ್ವಾ, ಅವಾಗ ದೇವರು ನಮ್ಮ ಜೊತೆಗಾಗಿರ್ತಾರೆ. ಆದ್ರೆ ಸಂಸೋನನು ದೇವರನ್ನ ಮುಂದೆ ಇಡೋದನ್ನ ಬಿಟ್ಟು ತನ್ನನ್ನು ತಾನೇ ಮುಂದೆ ಇಟ್ಕೊಳ್ಳೋದನ್ನ ಪ್ರಾರಂಭ ಮಾಡಿದನು. ದೇವರ ಸನ್ನಿಧಿಯಿಂದ ದೂರವಾಗುವುದನ್ನ ಪ್ರಾರಂಭ ಮಾಡಿ. ಐ ಆಮ್ ಪವರ್ಫುಲ್, ಐ ಕ್ಯಾನ್ ಡೂ ಎವ್ರಿಥಿಂಗ್, ನನಗೆಲ್ಲ ಗೊತ್ತು, ನಾನೆಲ್ಲ ಮಾಡಬಲ್ಲೆ. ಯಾವ ಜನರ ಹತ್ರ ಆದ್ರೆ ಹೋಗಬಾರದೆಂಬುದಾಗಿ ದೇವರು ಹೇಳಿದಾರೋ ಅದೇ ಜನರ ಹತ್ರ ಹೋದಂತವನು ಸಂಸೋನನು. ಯಾರ ಜೊತೆ ಸಂಬಂಧ ಇಟ್ಕೊಳ್ಬಾರ್ದು ಅಂತ ಹೇಳಿದಾರೋ ದೇವರು, ಅವ್ರ ಜೊತೆ ಸಂಬಂಧ ಇಟ್ಕೊಳ್ಳೋದಕ್ಕೂ ಹೋದ. ಗೊತ್ತಿಲ್ವಾ ಸಂಸೋನನಿಗೆ ಗೊತ್ತು, ಬಟ್ ಸ್ಟಿಲ್ ಹಿ ಥಾಟ್, ನನ್ ತುಂಬಾ ಪವರ್ಫುಲ್, ನಾನ್ ತುಂಬಾ ಪವರ್ಫುಲ್. ಆ ಜನರು ಸಂಸೋನ್ ಹೇಳಿದಂತ ಒಗ್ಗಟ್ಟನ್ನ ಬಿಡಿಸ್ಬಿಟ್ಟಿದ್ದಾರೆ, ಹೇಳಬಿಟ್ಟಿದ್ದಾರೆ ಎಂಬಂತ ಸಂಗತಿ ಗೊತ್ತಾಗಿದ ತಕ್ಷಣ ಅವರನ್ನು, ಅವರ ಹೊಳಗಳನ್ನು ನಾಶ ಮಾಡಿದ. ಯಾರು? ಸಂಸೋನ ಹಾಳು ಮಾಡ್ದ. ಯಾಕೆ? ತನ್ನ ಪರ್ಸನಲ್, ಇದಕ್ಕೂ ದೇವರಿಗೂ ಯಾವುದೇ ರೀತಿಯಾದಂತ ಸಂಬಂಧವಿಲ್ಲ. ಇದಕ್ಕೂ ದೇವರು ಏನ್ ಹೇಳಿಲ್ಲ, ನೀನು ಹೋಗು, ಕೊಂದುಬಿಡು, ಮಾಡ್ಬಿಡು. ನೋ, ಇಟ್ ಈಸ್ ಇಸ್ ಪರ್ಸನಲ್. ಈ ಪರ್ಸನಲ್ ಕಾನ್ಫ್ಲಿಕ್ಟ್ಸ್ ನ ದೇವರ ಜೊತೆಗೆ ತಂದು ಲಿಂಕ್ ಮಾಡಿಟ್ಟ. ಯಾವಾಗ್ಲೂ ಕೂಡ ಪ್ರೇಯರೆ, ನಮ್ಮ ಪರ್ಸನಲ್ಸ್ ದೇವರ ಕೆಲಸಗಳಿಗೆ ವ್ಯತಿರೇಕವಾಗಿಯೂ ಅಥವಾ ದೇವರ ಚಿತ್ತವನ್ನು ನೆರವೇರಿಸದಂತ ಅಡ್ಡಿಯಾಗುವಂತ ಕ್ರಿಯೆಗಳಾಗಿರಬಾರದು. ಸಂಸೋನನು ತನ್ನ ಪರ್ಸನಲ್ ಕೆಲಸಗಳನ್ನ ಫಿಲಿಸ್ಟಿಯರ್ ಜೊತೆಗೆ ಇಟ್ಕೊಂಡಿರುವಂತದ್ದು ಫಸ್ಟ್ ಆಫ್ ಆಲ್ ತಪ್ಪು. ಪರ್ಸನಲ್ ಇಟ್ಕೊಂಡಿರುವಂತದ್ದು ಫಿಲಿಸ್ಟಿಯರ್ ಜೊತೆಗೆ, ಅದು ತಪ್ಪು. ಫಿಲಿಸ್ಟಿಯರ ಸಂಗಡ ಸಹವಾಸದಲ್ಲಿ ಇರಬಾರದು, ಅವರು ಶತ್ರುಗಳು. ಆದರೂ ಸಂಸೋನನು ಹೋದ, ಶತ್ರುಗಳ ಜೊತೆಗೆ ಸಂಬಂಧ. ಯಾಕಂತಂದ್ರೆ ಅವ್ರು ಏನ್ ಮಾಡ್ತಾರ, ನನಗಿರೋ ಬಲ ಏನು, ನನಗಿರೋ ತಾಕತ್ತೇನು, ನನಗಿರೋ ಕೆಪಾಸಿಟಿ ಏನು, ಇಷ್ಟೆಲ್ಲ ಯೋಚನೆ ಮಾಡಿದ ಸಂಸೋನನು. ನೋ ಸರ್, ವೆನ್ ಗಾಡ್ ಸೇಸ್ ನೋ, ದೆನ್ ಇಟ್ ಈಸ್ ನೋ. ದೇವರು ಬೇಡ, ಇಲ್ಲ ಅಂತ ಹೇಳಿದ ಮೇಲೆ ಅದರ ಕಡೆಗೆ ತಲೆ ಕೂಡ ನಾವು ಹಾಕ್ಬಾರ್ದು. ನಾವು ಕೂಡ ತುಂಬಾ ಸಲ ಪ್ರೇರೆ ಎಲ್ಲಾ ವಿಷಯಗಳಲ್ಲಿ ನಾವು ದೇವರ ಮೇಲೆ ಆಧಾರಗೊಳ್ತೇವೆ. ಆದ್ರೆ ಕೆಲವೊಂದು ವಿಷಯಗಳಲ್ಲಿ ನಾನು ಪ್ರಾರ್ಥನೆ ಮಾಡ್ಬೇಕಾದಂತ ಅವಶ್ಯಕತೆ ಇಲ್ಲ. ನಾನು ಏನ್ ಮಾಡ್ತಿದ್ದೇನೋ ನನಗ್ ಗೊತ್ತು, ನಾನು ಎಲ್ಲಿಗೆ ಹೋಗ್ತಿದ್ದೇನೋ ನನಗ್ ಗೊತ್ತು, ನಾನು ಯಾರ ಜೊತೆ ಮಾತನಾಡ್ತಿದ್ದೇನೋ ನನಗ್ ಗೊತ್ತು, ನಾನು ತಪ್ಪು ಮಾಡ್ತಿಲ್ಲ. ಈ ವಿಷಯದಲ್ಲಿ ನಾನು ಪ್ರಾರ್ಥನೆ ಮಾಡ್ಬೇಕಾದಂತ ಅವಶ್ಯಕತೆ ನನಗಿಲ್ಲ. ನನ್ನ ಮೇಲೆ ದೇವರ ಕೃಪೆ ಇದೆ, ಐ ಆಮ್ ಸೇಫ್. ನನ್ನ ಮೇಲೆ ದೇವರ ಕೃಪೆ ಇರೋದ್ರಿಂದ ಐ ಆಮ್ ಸೇಫ್, ಐ ಕ್ಯಾನ್ ಡೂ ಎನಿಥಿಂಗ್. ನೋ ಸರ್, ಯು ಕಾಂಟ್ ಡೂ ಎನಿಥಿಂಗ್. ಎಲ್ಲ ಏನಾದ್ರೂ ನನಗೆ ಇಷ್ಟ ಆಗಿರುವಂತದ್ದೆಲ್ಲ ಮಾಡ್ಬೋದು. ನೋ, ನಿನಗಿಷ್ಟ ಆಗಿರುವಂತದ್ದನ್ನೆಲ್ಲ, ನಿನ್ನನ್ನು ಪ್ರತಿಷ್ಠಿಸಿಕೊಂಡು ನಿನ್ನನ್ನು ಪ್ರತ್ಯೇಕಿಸಿಕೊಂಡಿರುವಂತ ದೇವರ ಇಷ್ಟ ಆಗಿರುವಂತದ್ದನ್ನ ನಾವು ಮಾಡಬೇಕು. ತುಂಬಾ ಸಲ ಯವನಸ್ಥರೇ ಆಗಿರಬಹುದು, ಕ್ರೈಸ್ತರೇ ಆಗಿರಬಹುದು, ಬೀಳುವುದಕ್ಕೆ ಪ್ರಥಮವಾದಂತ ಕಾರಣವೇನು ಗೊತ್ತಾ? ನನಗೆಲ್ಲ ಗೊತ್ತು. ಮತ್ತೆ ಅದರಲ್ಲೂ ಕೂಡ ದೇವ್ರ ಕೃಪೆ ನನ್ ಜೊತೆಗಿದೆ, ದೇವ್ರ ಸಹಾಯ ನನ್ ಜೊತೆ. ನೀನ್ ಮಾಡುವಂತ ಕೆಟ್ಟ ಕೆಲಸಗಳಿಗೆ ದೇವರ ಕೃಪೆ ಯಾಕಿರುತ್ತೆ ನಮ್ ಜೊತೆಗೆ? ನೀನ್ ಮಾಡುವಂತ ಬುದ್ಧಿಹೀನವಾದಂತ ಕೆಲಸಗಳಿಗೆ ದೇವರ ಕೃಪೆ ನಮ್ ಜೊತೆಗೆ ಯಾಕಿರುತ್ತೆ? ಇರಲ್ಲ. ನೀನಂದ್ರೆ ದೇವ್ರಿಗೆ ಇಷ್ಟ, ಹಾಗಂತೇಳಿ ನೀನ್ ಮಾಡೋದೆಲ್ಲ ದೇವ್ರಿಗೆ ಇಷ್ಟ ಅಂತಲ್ಲ.
ದಾವೀದನಂದ್ರೆ ದೇವರಿಗೆ ಇಷ್ಟ, ಹಾಗಂತೇಳಿ ದಾವೀದನು ಮಾಡಿರುವಂತ ಎಲ್ಲಾ ಕೆಲಸಗಳನ್ನ ದೇವರು ಮೆಚ್ಕೊಂಡಿಲ್ಲ. ಎಸ್, ಯು ಆರ್ ದ ಫೇವರೆಟ್ ಪರ್ಸನ್ ಆಫ್ ಗಾಡ್. ಹಾಗಂತ ನೀನ್ ತಪ್ಪು ಮಾಡಿದೀಯ ಅಂತಂದ್ರೂ ಕೂಡ, ತಪ್ಪು ಮಾಡಿರೋದನ್ನು ಕೂಡ ಬಚ್ಚಿಟ್ಟು ಮುಚ್ಚಿಟ್ಟು ಓಕೆ ಕಾಂಪ್ರಮೈಸ್, ನೋ ಸರ್. ದಾವೀದನಂತ ಪ್ರಿಯ ಭಕ್ತನೇ ತಪ್ಪು ಮಾಡಿದಾಗ, ದಾವೀದನೇ ತಪ್ಪು ಮಾಡಿದೆ, ನೀನು ತಪ್ಪು ಮಾಡಿದ್ಯಾ, ಅನುಭವಿಸ್ಬೇಕಾಗ. ನಮ್ಮ ಜೀವನಗಳಲ್ಲೂ ಕೂಡ ಪ್ರಿಯರೇ, ದೇವರನ್ನು ಅತಿಕ್ರಮಿಸಿ, ದೇವರನ್ನು ಓವರ್ಟೇಕ್ ಮಾಡ್ಕೊಂಡು ಹೋಗಿ ನಮ್ಮ ಸ್ವಂತ ಬುದ್ಧಿ, ಸ್ವಂತ ಆಲೋಚನೆಗಳನ್ನು ನಾವು ತಂದಿಟ್ಟು ನಮ್ಮನ್ನು ನಾವು ಹಾಳು ಮಾಡ್ಕೊಳ್ಳೋದಲ್ಲದೆ ದೇವರ ಸೇವೆಯನ್ನ ಹಾಳು ಮಾಡ್ತೇವೆ, ದೇವರ ಕಾರ್ಯಗಳನ್ನ ಹಾಳು ಮಾಡ್ತೇವೆ. ಸಂಸೋನನ ಮೇಲೆ ದೇವರಿಗಿದ್ದಂತ ಪ್ರಣಾಳಿಕೆ ಬಹಳ ವಿಶೇಷವಾದದ್ದು, ಬಹಳ ಉನ್ನತವಾದದ್ದು, ಬಹಳ ದೊಡ್ಡದು. ಆದರೆ ಸಂಸೋನನು ತೆಗೆದುಕೊಂಡಂತ ಒಂದು ಬುದ್ಧಿಹೀನವಾದಂತ ನಿರ್ಣಯವೇನೋ ಗೊತ್ತಾ? ಫಿಲಿಸ್ತ್ಯರೊಂದಿಗೆ ಸಹವಾಸ. ಅವ್ರ ಜೊತೆಗೆ ಸಹವಾಸದಲ್ಲಿರ್ಬೇಕು ಅಂತ ಅಂದ್ಕೊಂಡ, ಮದ್ವೆ ಮಾಡ್ಬೇಕು ಅನ್ಕೊಂಡ. ಏನ್ ನೋಡಿ ಮದ್ವೆ ಆಗ್ತಿದ್ಯಪ್ಪ? ವಾಕ್ಯ ಗೊತ್ತು ಅಂತ ಮದ್ವೆ ಆಗ್ತಿದ್ಯಾ? ದೇವರ ಮೇಲೆ ಭಕ್ತಿ ಇದೆ ಅಂತ? ಇಲ್ಲ, ನೋಡಕ್ ಚೆನ್ನಾಗಿದಾರೆ ಅದಕ್ಕೆ ಮದ್ವೆ ಆಗ್ತಿದ್ದೇನೆ. ಬುದ್ಧಿ ಇದೆಯಾ? ಹುಡುಗಿ ನೋಡಕ್ ಚೆನ್ನಾಗಿದಾರೆ ಅಂತ ಅದಕ್ಕೆ ಮದ್ವೆ ಆಗ್ತಿದೆ. ತುಂಬಾ ಜನ ಯವನಸ್ಥರು ಮಾಡುವಂತ ದೊಡ್ಡ ತಪ್ಪು, ದೊಡ್ಡ ಮೂರ್ಖತನವಾದಂತ ಕೆಲಸವಿದೆ ಪ್ರಿಯರೇ. ಅವರ ಬ್ಯಾಕ್ ಗ್ರೌಂಡ್ ಏನ್ ಚೆಕ್ ಮಾಡೋದಿಲ್ಲ, ಅವರಲ್ಲಿ ಭಕ್ತಿ ಎಷ್ಟಿದೆ ಅನ್ನುವಂಥದ್ದನ್ನ ನೋಡೋದಿಲ್ಲ, ಅವ್ರ ಸಭೆಗೆ ಹೋಗ್ತಿದಾರೋ ಇಲ್ವೋ ನೋಡೋದಿಲ್ಲ, ಅವರ ಭಕ್ತಿಯ ಜೀವನದಲ್ಲಿ ಹೇಗೆ ಅಭಿವೃದ್ಧಿ ಆಗ್ತಿದ್ದಾರೆ ಅನ್ನುವಂಥದ್ದನ್ನ ಏನು ನೋಡೋದಿಲ್ಲ. ಅವ್ರ ಕಲರ್ ಹೇಗಿದ್ದಾರೆ, ಹೈಟ್ ಹೇಗಿದ್ದಾರೆ, ವೆಯ್ಟ್ ಹೇಗಿದ್ದಾರೆ, ಇಷ್ಟೆಲ್ಲ ನೋಡ್ತೇವೆ ಅಷ್ಟೇ. ಬಿಟ್ರೆ ದೇವರು ಆತನಲ್ಲಿ ಮೇಲಿರಬೇಕಾದಂತ ಭಕ್ತಿ, ವ್ಯಕ್ತಿಗತ ಜೀವನ, ಇವೆಲ್ಲ ನೋಡೋದು ಯಾವಾಗ? ಲಾಸ್ಟ್ ಲಾಸ್ಟ್ ಲಾಸ್ಟ್. ಬಟ್ ಫಸ್ಟ್ ಇಸ್ ಫಸ್ಟ್. ಏನದು? ಏನು? ಮುಖ, ಹೊರಗಿನ ತೋರಿಕೆ. ಇದನ್ನ ನೋಡಿ ತುಂಬಾ ಜನರ ಜೀವನಗಳು ಹಾಳಾಗಿದ್ದಾವೆ. ದಯವಿಟ್ಟು ಪ್ರಿಯರೇ, ಸಂಸೋನನಂತ ಬಲವಂತನು, ದೇವರಿಂದ ಆರಿಸಿಕೊಳ್ಳಲ್ಪಟ್ಟವನು, ಪ್ರತಿಷ್ಠಿತನಾದಂತ ಸಂಸೋನನು ಕೂಡ ಪ್ರಿಯರೇ ಶತ್ರುಗಳ ಸ್ತ್ರೀಯನ್ನು ಮೋಹಿಸುವಂತ ಪರಿಸ್ಥಿತಿಗೆ ಬಿದ್ದು ಹೋದ. ಯಾವಾಗ ಅಂತಂದ್ರೆ ದೇವರನ್ನು ಬಿಟ್ಟು ನನಗೆಲ್ಲಾ ಗೊತ್ತು ಅಂತ ಅಂದ್ಕೊಂಡಾಗ, ನಾನೆಲ್ಲಾ ಮಾಡಬಲ್ಲೆ ಅಂತ ಅಂದ್ಕೊಂಡಾಗ, ನನಗೇನ್ ಮಾಡಕ್ಕಾಗಲ್ಲ ಅಂತ ಅಂದ್ಕೊಂಡಾಗ. ಇದು ಬಹಳ ತಪ್ಪು ಪ್ರಿಯರೇ, ಇದು ಬಹಳ ತಪ್ಪು. ನಮ್ಮ ಜೀವನಗಳಲ್ಲಿ ಏನಾದ್ರೂ ನಾವು ನನಗ್ ಗೊತ್ತು, ನಾನ್ ಮಾಡ್ತಿದ್ದೇನೆ, ನಾನು ಏನ್ ಮಾಡ್ತಿದ್ದೇನೋ ನನಗ್ ಗೊತ್ತು, ಇಂಥ ಓವರ್ ಕಾನ್ಫಿಡೆನ್ಸ್ ಲೆವೆಲ್ ಅಲ್ಲಿ ನಾವೇನಾದ್ರೂ ಹೋಗ್ತಿದ್ದೇವ? ದಯವಿಟ್ಟು ನಮ್ಮ ಜೀವನಗಳನ್ನು ನಾವು ಒಮ್ಮೆ ನೋಡ್ಕೊಳ್ಳೋಣ ಪ್ರಿಯರೇ. ಹೌದು, ಬಲವಂತ ನಿಮಗ್ ಗೊತ್ತು, ಆದರೆ ಮುಂದೆ ಏನಾಗುತ್ತೋ ಗೊತ್ತಿಲ್ಲ, ಬೀಳ್ತೇವೋ ಇಲ್ವೋ ಗೊತ್ತಿಲ್ಲ. ಅದಕ್ಕೆ ಎಲ್ಲಾ ವಿಷಯಗಳಲ್ಲೂ ದೇವರ ಹತ್ರ, ದೇವರೇ ಇದ್ ನಾನ್ ಮಾಡ್ತಿರೋದು ಸರಿನೋ ಇಲ್ವೋ, ನಾನ್ ಮಾಡ್ತಿರೋದು ಸರಿನೋ ಇಲ್ವೋ, ನನಗೆ ತಿಳಿಸು. ಆಸ್ಕ್ ಪರ್ಮಿಷನ್ ವಿತ್ ಗಾಡ್. ಡೋಂಟ್ ಗೋ ಬ್ಲೈಂಡ್ಲಿ. ಕಣ್ಣು ಮುಚ್ಕೊಂಡು ದಯವಿಟ್ಟು ಹೋಗ್ಬೇಡಿ. ಆಸ್ಕ್ ಗಾಡ್. ಪ್ರತಿಷ್ಠಿತನಾಗ್ಬಿಟ್ಟಿದ್ದೇನೆ, ದೇವರಿಂದ ಆರಿಸಿಕೊಂಡ್ಬಿಟ್ಟಿದ್ದೇನೆ ಅಂತಂದ ಮಾತ್ರಕ್ಕೆ ಯು ಆರ್ ನಾಟ್ ಫ್ರೀಡಮ್. ನಿನಗೆ ಫ್ರೀ ವಿಲ್ ಕೊಟ್ಟಿದ್ದಾರೆ ಅಂತಲ್ಲ. ಅದು ಹೇಗೋ ಗೊತ್ತಾ ಪ್ರಿಯರೇ? ನಾವು ತುಂಬಾ ಕೇರ್ಫುಲ್ ಆಗಿರ್ಬೇಕು. ನಾವು ತುಂಬಾ ಕೇರ್ಫುಲ್ ಆಗಿರ್ಬೇಕು. ಎಷ್ಟು ಕೇರ್ಫುಲ್ ಆಗಿ ಅಂತಂದ್ರೆ, ಎಲ್ಲಿ ಬಿದ್ದು ಹೋಗುತ್ತೇನೆ ಎಂಬಂತ ಭಯದಿಂದ ನಾವು ಕೇರ್ಫುಲ್ ಆಗಿರ್ಬೇಕು. ಎಲ್ಲಿ ನನ್ನಿಂದ ದೇವರ ಕೆಲಸಕ್ಕೆ ಅಡ್ಡಿ ಆಗುತ್ತೋ ಎಂಬ ಪರಿಸ್ಥಿತಿಯನ್ನು ಗಮನದಲ್ಲಿ ಇಟ್ಕೊಂಡು ನಾವು ಕೇರ್ಫುಲ್ ಆಗಿರಬೇಕು. 115ನೇ ಕೀರ್ತನೆ 1ನೇ ವಚನ ನೋಡಿಕೊಳ್ಳೋಣ. 115:1. ಕೀರ್ತನೆಗಳು 115ನೇ ಅಧ್ಯಾಯ 1ನೇ ವಚನ. ನಮ್ಮನ್ನೆಲ್ಲ ಯೆಹೋವನೇ, ನಮ್ಮನ್ನೆಲ್ಲ ನಿನ್ನ ಪ್ರೀತಿ ಸತ್ಯತೆಗಳ ನಿಮಿತ್ತವಾಗಿ ನಿನ್ನ ಹೆಸರನ್ನೇ ಘನಪಡಿಸು. ಅವರ ದೇವರು ಸಾಕಪ್ಪ. ನಮ್ಮನ್ನೆಲ್ಲ ಯೆಹೋವನೇ, ನಮ್ಮನ್ನೆಲ್ಲ ನಿನ್ನ ಪ್ರೀತಿ ಸತ್ಯತೆಗಳ ನಿಮಿತ್ತವಾಗಿ ನಿನ್ನ ಹೆಸರನ್ನೇ ಘನಪಡಿಸು.
ಘನಪಡಿಸಬೇಕಾಗಿರುವಂತದ್ದು, ಘನಕ್ಕೆ ಯೋಗ್ಯವಾಗಿರಬೇಕಾಗಿರುವಂತದ್ದು ದೇವರ ನಾಮ, ಆತನ ನಾಮ. ಆತನ ನಾಮ ಘನನೆಗೆ ಯೋಗ್ಯವಾಗಿರಬೇಕು ಅಂತಂದ್ರೆ ನಾವು ತೆಗೆದುಕೊಳ್ಳುವಂತ ನಿರ್ಣಯಗಳು ಆ ರೀತಿಯಾಗಿರಬೇಕು. ದೇವರ ಘನತೆಗೆ ತಕ್ಕಂತ ನಿರ್ಣಯಗಳನ್ನ ನಾವು ತೆಗೆದುಕೊಳ್ಬೇಕು. ಯಾವಾಗಾದ್ರೆ ದೇವರ ಘನತೆಗೆ ವ್ಯತಿರೇಕವಾದಂತ ನಿರ್ಣಯಗಳನ್ನ ನಾವು ತೆಗೆದುಕೊಳ್ತೇವಲ್ವಾ, ಘನತೆ ಎಲ್ಲಿಂದ ಬರುತ್ತೆ ದೇವರಿಗೆ? ನೀನ್ ಘನ ಹೊಂದಬೇಕು. ನಿನ್ನ ಹೆಸರನ್ನೇ ಘನಪಡಿಸು. ನಾನಲ್ಲ, ನಾನ್ ಕಾಣಬಾರದು, ನಾನ್ ಇರಬಾರದು, ನಾನ್ ಸುತ್ತಮುತ್ತಲ ಎಲ್ಲೂ ಕಾಣಬಾರದು, ನೀನೊಬ್ಬನೇ ಕಾಣಬೇಕು, ನೀನೊಬ್ಬನೇ ಇರಬೇಕು. ಬೇರೆ ಸಂಸೋನನು ದೇವರು ಕಾಣಬೇಕೆಂಬುದಾಗಿ ಮಾಡಿರುವಂತ ಕೆಲಸಗಳು ಬಹಳ ಕಡಿಮೆ. ತಾನೇ ಕಾಣಬೇಕೆಂಬುದಾಗಿ ಮಾಡಿಕೊಂಡಂತ ಕೆಲಸಗಳು ಬಹಳ ಜಾಸ್ತಿ. ದೇವರು ಕಾಣಬೇಕೆಂಬುದಾಗಿ ಮಾಡಿಕೊಂಡಂತ ಕೆಲಸಗಳು ಕಡಿಮೆ. ನಮ್ಮ ಜೀವನಗಳಲ್ಲಿ ದೇವ್ರು ಕಾಣಿಸ್ಬೇಕಂತ ಮಾಡೋ ಕೆಲಸಗಳು ಎಷ್ಟಿರ್ತಾವ ಪ್ರೇರೆ? ಏನಿರ್ತಾವ ಹೇಳಿ? ದೇವ್ರು ಕಾಣಿಸ್ಬೇಕು, ನಾನು ಇದನ್ನ ಮಾಡ್ತಿದ್ದೇನೆ, ಇದು ಮಾಡೋದ್ರಿಂದ ದೇವ್ರು ಕಾಣಿಸ್ತಾರೆ, ಇದು ಮಾಡೋದ್ರಿಂದ ದೇವರಿಗೆ ಘನತೆ, ದೇವರ ನಾಮಕ್ಕೆ ಉನ್ನತ, ದೇವರ ನಾಮಕ್ಕೆ ಘನತೆ ಸಿಗುತ್ತೆ ಎಂಬುದಾಗಿ ಮಾಡುವಂತ ಕೆಲಸಗಳೆಷ್ಟು. ಇದು ಮಾಡೋದ್ರಿಂದ ದೇವ್ರಿಗೆ ಮಹಿಮೆ ಸಿಗುತ್ತೆ ಇಲ್ವೋ ಗೊತ್ತಿಲ್ಲ, ಬಟ್ ಐ ವಿಲ್ ಬಿ ಫೇಮಸ್, ನಾನ್ ಕಾಣಿಸ್ತೇನೆ. ಕಾಣಬೇಕಾದಂತವರು ನಾವಲ್ಲ ಪ್ರಿಯರೇ, ಹೆಚ್ಚಿಸಿಕೊಳ್ಳಬೇಕಾದಂತವರು ನಾವಲ್ಲ, ನಮ್ಮ ಮೂಲಕ ದೇವರು. ಸಂಸೋನನ್ನು ದೆಳೆಯಲ ಬಳಿಗೆ ಹೋಗಿ ಆಕೆ ಬಳಿಯಲ್ಲಿದ್ದಾಗ ಆಕೆ ದಿನಾ ಕೇಳ್ತಿದ್ಲು, ಏನು ಇಷ್ಟೊಂದು ಪವರ್ಫುಲ್ ಆಗಿದೆಯಾ ನೀನು, ಇಷ್ಟೊಂದು ಶಕ್ತಿ ಇದೆ ನಿನಗೆ, ಎಲ್ಲಿಂದ ಬಂತು? ಚಿಕ್ಕ ವಯಸ್ಸಿಂದ ಏನ್ ಬೂಸ್ಟ್ ಕುಡಿತಿದ್ದ, ಕಾಂಪ್ಲೇನ್ ಕುಡಿತಿದ್ದ, ಹಾರ್ಲಿಕ್ಸ್ ಕುಡಿತಿದ್ದ, ಏನ್ ನಿನ್ ಸೀಕ್ರೆಟ್ ಏನು? ಹೇಳ್ ನನಗೆ ಅಂತಂದಾಗ ಸುಳ್ಳು ಹೇಳ್ಕೊಂಡ್ ಬಂದ. ನನ್ನ ಹೊಸ ದಾರಗಳಿಂದ, ಹಗ್ಗಗಳಿಂದ ಕಟ್ಬಿಟ್ರೆ ನನ್ಗೆ ಪವರ್ ಹೋಗ್ಬಿಡತ್ತೆ, ಅಥವಾ ನನ್ನ ಜಡೆಗಳನ್ನ 7 ಈರಿಯಾಗಿ ಇದ್ ಮಾಡ್ಬಿಟ್ಟು ಅದನ್ನ ನೆಲಕ್ ಕೊಡಿದ್ರೆ ನನ್ ಪವರ್ ಹೋಗ್ಬಿಡುತ್ತೆ. ಈ ತರ ತುಂಬಾ ಕಥೆಗಳನ್ನ ಹೇಳ್ದ ಸಂಸೋನನು. ಹಂಗ ಮಾಡಿದ್ರೆ, ಹಿಂಗ ಮಾಡಿದ್ರೆ, ಆ ರೀತಿ ಮಾಡ್ದಾಗೆಲ್ಲ, ಆ ರೀತಿ ಅಂದುಕೊಂಡ ಫಿಲಿಸ್ಟಿಯರ್ ಬರ್ತಿದ್ದಾರೆ, ನಿನ್ನ ಮೇಲೆ ಬೀಳ್ತಿದ್ದಾರೆ, ಫಿಲಿಸ್ಟಿಯರ್ ಬಂದು ನಿನ್ನ ಮೇಲೆ ಬೀಳ್ತಿದ್ದಾರೆ ಅಂದಿದ ತಕ್ಷಣ ಏನೂ ಅಲ್ಲ ಅಂದಂಗೆ ಎದ್ದು ಬಿಡ್ತಿದ್ದಾನೆ ಸಂಸೋನನು. ಅದೇನು ಅಲ್ಲ, ಈ ದಾರಗಳು ಕಟ್ಟೆ ಇಲ್ಲ ಅಂದಂಗೆ ಎದ್ದು ಬಿಡ್ತಿದ್ದಾನೆ. ಹಿ ನೆವರ್ ಫೆಲ್ಟ್ ಅಷ್ಟು ಬಲವಿತ್ತು. ಆದ್ರೆ ಒಂದು ದಿನ ಬಂತು, ನೋಡ್ಕೊಳ್ಳೋಣ ಒಂದು ಸಲ ಸಂದರ್ಭವನ್ನ ನಾವು ನೋಡ್ಕೊಳ್ಳೋಣ. 16ನೇ ಅಧ್ಯಾಯ 6ನೇ ವಚನ. ದಣಿಯಲು ಸಂಸೋನನಿಗೆ, ನಿನಗೆ ಇಂಥ ಮಹಾಶಕ್ತಿಯು ಹೇಗೆ ಬಂದಿತು? ನಿನ್ನನ್ನು ಕಟ್ಟಿ ಕುಡಿಸುವುದು ಹೇಗೆ ಎಂಬುದನ್ನು ಕುಂದಿಸುವುದು ಹೇಗೆ ಎಂದು ದಯವಿಟ್ಟು ನನಗೆ ತಿಳಿಸು ಅನ್ನಲು, ಅವನು ಕರುಳಿನ 7 ಹಸಿ ತಂತಿಗಳಿಂದ ನನ್ನನ್ನು ಕಟ್ಟಿದರೆ ನಾನು ಬಲಹೀನನಾಗಿ ಬರೇ ಮನುಷ್ಯನಂತಾಗುವೆನು ಎಂದು ಹೇಳಿದಳು. ಫಿಲಿಷ್ಟಿಯ ಪ್ರಭುಗಳು ಅಂತ 7 ಹಸಿ ತಂತಿಗಳನ್ನು ಅವಳಿಗೆ ತಂದುಕೊಟ್ಟರು. ಅವಳು ಒಳಗಿನ ಕೋಣೆಯಲ್ಲಿ ಹೊಂಚುಗಾರರನ್ನಿಟ್ಟು ಅವುಗಳಿಂದ ಅವನನ್ನು ಕಟ್ಟಿ, ಸಂಸೋನನೇ, ನಿನ್ನ ಮೇಲೆ ಫಿಲಿಷ್ಟಿಯರು ಬಂದರು ಎಂದು ಕೂಗಿದಾಗ ಅವನು ಬೆಂಕಿ ತಗುಲಿದ ಸೆಣಬಿನ ದಾರವನ್ನು ಎಂಬಂತೆ ಆ ತಂತಿಗಳನ್ನು ಹರಿದು ಬಿಟ್ಟನು. ಹೀಗೆ ಅವನ ಶಕ್ತಿಯ ರಹಸ್ಯವು ತಿಳಿಯದೆ ಹೋಯಿತು. ಸೊ ಸಂಸೋನನು ಕೇಳ್ತಿದ್ದಾಳೆ ದೆಳಿಲು, ಏನ್ ನಿನ್ನ ಶಕ್ತಿ, ಇಷ್ಟು ಪವರ್, ಏನಿದು ಅರ್ಥ ಆಗ್ತಿಲ್ಲ, ಮನುಷ್ಯನಿಗೆ ಇರೋ ಶಕ್ತಿನೇನಾ ಇದು? ಸಿಂಹವನ್ನ ಕೊಳ್ತಿದ್ಯಾ, ಏನ್ ನಿನ್ ಮನುಷ್ಯನೇನಾ?
ಏನ್ ನಿನ್ನ ಪವರ್ ಅಂತ ಕೇಳಿದಾಗ, ಇಲ್ಲ ನನಗೆ ಅದು ಕಟ್ಟು, ಹಂಗ್ ಮಾಡು, ಹಿಂಗ್ ಮಾಡು, ಆ ರೀತಿ ಮಾಡಿದ್ರೆ ನನ್ನ ಶಕ್ತಿ ಕಡಿಮೆ ಆಗುತ್ತೆ. ಈ ರೀತಿ ತುಂಬಾ ಕಥೆಗಳನ್ನ ಹೇಳ್ಕೊಂಡು ಬರ್ತಿದ್ದಾರೆ. ಆದರೆ ಯಾವಾಗಾದ್ರೂ ಫಿಲಿಸ್ಟಿಯರ್ ಬಂದಿದ್ದಾರೆ ಎಂಬುದಾಗಿ ಹೇಳಿದಾಗ ಅವನು ಬೆಂಕಿ ತಗುಲಿದ ಸೆಣಬಿನ ದಾರವನ್ನೋ ಎಂಬಂತೆ ಆ ತಂತಿಗಳನ್ನು ಹರಿದು ಬಿಟ್ಟನು. ತಂತಿಗಳನ್ನ ಹರಿದು ಬಿಟ್ಟನು. ಮತ್ತೆ 14ನೇ ವಚನ, ಅವಳು ಅವನ ತಲೆ ಕೂದಲಿನ 7 ಜಡೆಗಳನ್ನು ಗೂಟಕ್ಕೆ ಭದ್ರ ಮಾಡಿ, ಸಂಸೋನನೇ, ಫಿಲಿಸ್ಟಿಯರು ಬಂದಿದ್ದಾರೆ ಎಂದು ಕೂಗಿದಳು. ಅವನು ನಿದ್ರೆಯಿಂದ ಎಚ್ಚೆತ್ತು ಮಗ್ಗವನ್ನು, ಮಗ್ಗದ ಗೂಟವನ್ನು ಕಿತ್ತುಕೊಂಡು ಹೋದನು. ಅಂದ್ರೆ ಆಕೆ ದಡಿಲಲ್ಲಿ ಮಾಡ್ತಿರುವಂತ ಯಾವುದು ಕೂಡ ಸಂಸೋನನಿಗೆ ಎಫೆಕ್ಟ್ ಆಗ್ತಿಲ್ಲ. ಅಷ್ಟು ಬಲವಂತನಾಗಿದ್ದಾನೆ. ಆದ್ರೆ ಸಂಸೋನನು ತನ್ನ ಬಲದ ರಹಸ್ಯವನ್ನ ಎಲ್ಲಿದೆ ಅಂತ ಅಂದ್ಕೊಳ್ತಿದ್ದಾನೆ ಅಂತಂದ್ರೆ ತನ್ನ ಕೂದಲಲ್ಲಿದೆ ಅಂತ ಅಂದ್ಕೊಳ್ತಿದ್ದಾನೆ. ಅದಕ್ಕೆ ನನ್ನ ಕೂದಲನ್ನ ನೆಲಕ್ಕೆ ಬಡ್ದು ಬಿಡು, 7 ಜಡೆಗಳನ್ನಂತೆ ಮಾಡಿ ನೆಲಕ್ಕೆ ಬಡ್ದು ಬಿಡು, ಆಗ್ಬಿಡತ್ತೆ, ನನ್ನ ಪವರ್ ಕಡಿಮೆ ಆಗ್ಬಿಡತ್ತೆ. ನೋ, ಸಂಸೋನನ ಪವರ್ ಎಲ್ಲಿದೆ ಎನ್ನುವಂಥದ್ದನ್ನ ಸಂಸೋನನೇ ಮರೆತೋದ. ತನ್ನ ಜನನದ ಪರಮಾರ್ಥವನ್ನ ಮರೆತು ಹೋದ. ತಾನು ದೇವರಿಂದ ಪ್ರತಿಷ್ಠಿತನಾಗಿದ್ದಾನೆ ಎಂಬಂತ ಸಂಗತಿಯನ್ನ ಮರೆತೋದ. ಹೌ ಕ್ಯಾನ್ ಯು ಫರ್ಗೆಟ್? ಹೇಗ್ ಮರಿಲಿಕ್ಕಾಗತ್ತೆ ಸಂಸೋನನು? ಯಾವ ಮನುಷ್ಯರಿಗೂ ಇರದಂತ ಇಷ್ಟು ಪರಾಕ್ರಮವಾದಂತ ಬಲವುಳ್ಳಂತ ಸಂಸೋನನು ತಾನು ದೇವರಿಂದ ಈ ಬಲವನ್ನ ಹೊಂದಿಕೊಂಡಿದ್ದಾನೆ ಎಂಬಂತ ಸಂಗತಿಯನ್ನ ಮರೆತು ಹೋಗಿದ್ದಾನೆ. ಕೊನೆಗೆ ಹೇಳ್ತಾನೆ, ನನ್ನ ಶಕ್ತಿ ಕೂದಲಲ್ಲಿದೆ, ಏನ್ ಮಾಡ್ಕೊತಾ, ಕಟಿಂಗ್ ಮಾಡ್ಬಿಡು. ನನಗೆ ನನ್ ಚಿಕ್ಕ ವಯಸ್ಸಿಂದ ಹುಟ್ಟಿದಂದಿನಿಂದ ನನ್ ತಲೆ ಮೇಲೆ ಕ್ಷೌರ ಕತ್ತಿ ಇಡಲಿಲ್ಲ. ನಾನು ತೆಗೆದುಬಿಡು, ಎಲ್ಲ ಬೋರ್ಡ್ ಮಾಡ್ಬಿಡು, ನನಗೆ ಪವರ್ ಕಡಿಮೆ ಆಗತ್ತೆ ಅಷ್ಟೇ. ಹೊಸ ಬ್ಲೇಡ್, ಹೊಸ ರೇಸರ್ ತಗೊಂಡ್ಬಂದ್ಬಿಟ್ಟು, ಹೊಸ ಎಕ್ಸ್ಪೀರಿಯನ್ಸ್ಡ್ ಆಗಿರುವಂತ ಬಾರ್ಬರ್ನ ತಂದ್ಬಿಟ್ಟು ಫುಲ್ ಬೋರ್ಡ್ ಶೇವ್ ಮಾಡ್ಬಿಟ್ಟು ಆವಾಗ ಮತ್ತೆ ಕಿರ್ಚಾಡ್ತಿದ್ದಾಳೆ ನೋಡಿ. ನೋಡು, ಫಿಲಿಸ್ಟಿಯರ್ ಬಂದಿದ್ದಾರೆ ನಿನ್ನ ಮೇಲೆ ಎಂಬುದ ಕಿರ್ಚಾಡ್ತಿದ್ದಾಗ 20ನೇ ವಚನ, ಆಗ ಅವಳು ಸಂಸೋನನೇ, ಫಿಲಿಸ್ಟಿಯರು ಬಂದಿದ್ದಾರೆಂದು ಕೂಗಲು ಅವನು ಎಚ್ಚೆತ್ತು ಮುಂಚಿನಂತೆ ಈಗಲೂ ಕೋಸರಿಕೊಂಡು ಹೋಗುವೆನು ಅಂದುಕೊಂಡನು. ಆದರೆ ಯೆಹೋವನು ತನ್ನನ್ನು ಬಿಟ್ಟು ಹೋಗಿದ್ದಾನೆಂಬುದು ಅವನಿಗೆ ತಿಳಿಯಲಿಲ್ಲ. ಮುಂಚಿನಂತೆ ಎದ್ದು ಈಗಲೂ ಕೊಸರಿಕೊಂಡು ಹೋಗುವೆನು ಅಂದುಕೊಂಡನು. ನನಗೇನಾಗಿಲ್ಲ, ಆಲ್ ರೈಟ್, ಎದ್ದು ಹೋಗ್ಬಿಡ್ತಾನೆ, ಏನಾದ್ರೂ ಮಾಡ್ಲಿ ಎದ್ದು ಆಗ್ಬಿಡ್ತಾನೆ, ಅದ್ ಎಂತದಾಗಿ ನನ್ನ ಮುಂದೆ ಎಂತದ್ದು ಅಂತಂದ್ಕೊಂಡ. ಬಟ್ ಅಟ್ ದಿ ಎಂಡ್ ಆಫ್ ದಿ ಡೇ ಏನ್ ಅಂದ್ಕೊಂಡು ಅದ್ ನಡೆದಿಲ್ಲ. ಅಂದ್ಕೊಂಡಿದ್ದೊಂದು, ನಡೆದಿರುವಂತದ್ದು ಮತ್ತೊಂದು. ಯಾವಾಗಾದ್ರೆ ನಾವು ದೇವರ ವಾಕ್ಯವನ್ನು, ಆತನ ಮಾತುಗಳನ್ನು ಬಿಟ್ಟು ನಮ್ಮ ಸ್ವಂತ ನಿರ್ಣಯಗಳನ್ನ ಆಧಾರ ಮಾಡಿಕೊಂಡು ನಾವು ಮುಂದಕ್ಕೆ ಹೋಗ್ತೇವಲ್ಲ ಪ್ರಿಯರೇ, ಅವಾಗ ದೇವರು ನಮ್ಮನ್ನ ಬಿಟ್ಟು ಹೋಗ್ಬಿಡ್ತಾರೆ. ನಾವ್ ಅಂದ್ಕೊಳ್ತೇವೆ, ಇಷ್ಟು ಕಾಲ ನಾನು ದೇವರ ಸಹಾಯದಿಂದ ಮಾಡಿದ್ದೇನೆ, ಅದು ಮಾಡಿದ್ದೇನೆ, ಇದು ಮಾಡಿದ್ದೇನೆ, ಬಟ್ ಈಗ ನೀನು ಮಾಡ್ಲಿಕ್ಕಾಗಲ್ಲ. ಮುಂಚಿನಂತೆ ಈಗಲೂ ಕೂಡ ನಾನು ಎದ್ದು ಹೋಗ್ಬಿಡ್ತೇನೆ, ಮಾಡ್ಬಿಡ್ತೇನೆ, ಬಲವಾಗಿರ್ತೇನೆ, ಸಾಧ್ಯವಿಲ್ಲ. ಯಾಕಂತಂದ್ರೆ ನೀನು ಮುಂಚಿನಂತೆ ದೇವರ ಮೇಲೆ ಆಧಾರ ಪಡಲಿಲ್ಲ, ಮುಂಚಿನಂತೆ ದೇವರನ್ನ ಕೇಳಲಿಲ್ಲ. ನಿನ್ನ ಮೇಲೆ ನೀನು ಆಧಾರಗೊಂಡೆ. ನಿನಗೇನೋ ಶಕ್ತಿ ಇದೆ ಅಂತ ನೀನ್ ಅಂದ್ಕೊಂಡೆ, ನಿನಗೇನೋ ಪವರ್ಫುಲ್ ಆಗಿದ್ದೇನೆ ನೀನು ಅಂತ ನೀನ್ ಅಂದ್ಕೊಳ್ತಿದ್ಯಾ. ಬಟ್ ದ ಫ್ಯಾಕ್ಟ್ ಈಸ್, ಪವರ್ ನಿನ್ನಲ್ಲಿಲ್ಲ, ನೀನು ನಂಬಿರುವಂತ ದೇವರಲ್ಲಿದೆ. ನಿನಗೆ ಈ ಜನ್ಮವನ್ನು ಕೊಟ್ಟಂತ ದೇವರಲ್ಲಿದೆ. ಆ ದೇವರನ್ನ ಯಾವಾಗಾದ್ರೆ ನಾವು ಮರಿತೇವೋ, ಯಾವಾಗಾದ್ರೆ ಆ ದೇವರ ವಾಕ್ಯವನ್ನ ದೂರ ಬಿಡ್ತೇವೋ, ನಮ್ಮ ಮೇಲೆ ನಾವು ಆಧಾರಗೊಳ್ತೇವಲ್ವ ಪ್ರೇರೆ, ವರ್ಕೌಟ್ ಆಗಲ್ಲ. ಸಂಸೋನನು ಎಷ್ಟು ಬಲವಂತನೋ ಅಷ್ಟು ಬಲಹೀನನಾಗ್ಬಿಟ್ಟ. ಯಾವಾಗ
ತನ್ನ ಮೇಲೆ ತಾನು ಆಧಾರ ಮಾಡಿಕೊಂಡು ತನ್ನನ್ನು ತಾನು ನಂಬಿಕೊಂಡು ಬದುಕಿದಾಗ ಅಷ್ಟೇ. ಶತ್ರುಗಳು ಬಂದ್ರು, ಫಿಲಿಸ್ಟಿಯರು ಬಂದ್ರು, ಕಟ್ಟಾಕಿದ್ರು. ಮಹಾಬಲವಂತನು, ಆತನನ್ನ ಕಂಡ್ರೇನೆ ಹೆದರುತ್ತಿರುವಂತ ಫಿಲಿಸ್ಟಿಯರು ಹತ್ತಿರ ಬರ್ತಿದ್ದಾರೆ, ಹೊಡಿತಿದ್ದಾರೆ, ಅವಹೇಳನೆ ಮಾಡ್ತಿದ್ದಾರೆ, ಕೆಟ್ಟದಾಗಿ ಮಾತನಾಡ್ತಿದ್ದಾರೆ. ಅಷ್ಟೇ ಅಲ್ಲ, ಆತನ ಕಣ್ಣುಗಳನ್ನ ಕಿತ್ತು ಬಿಟ್ರು ಪ್ರಿಯರ, ಕಣ್ಣುಗಳನ್ನು ಕಿತ್ತು ಬಿಟ್ರು. ಕಿತ್ತು ಇಷ್ಟು ಅವಮಾನ ಮಾಡಿ ಸೆರೆಮನೆಯಲ್ಲಿ ಹಾಕಿ ಕಠಿಣವಾದಂತ ಕೆಲಸಗಳನ್ನ ಆತನಿಂದ ಮಾಡ್ತಿರ್ಬೇಕಾದ್ರೆ ಒಂದು ದಿನ ಬಂತು. ದೊಡ್ಡ ಮೀಟಿಂಗ್ ಅರೇಂಜ್ ಮಾಡಿದ್ದಾರೆ. ಯಾಕೆ ಆ ಮೀಟಿಂಗ್ ಅಂತಂದ್ರೆ, ಆ ಮೀಟಿಂಗ್ ಅಲ್ಲಿ ವಾಕ್ಯ ಹೇಳೋದಿಲ್ಲ, ಆ ಮೀಟಿಂಗ್ ಅಲ್ಲಿ ಸಂಸೋನನನ್ನ ಹೇಳನೆ ಮಾಡ್ಲಿಕ್ಕೆ ಕರೀತಿದ್ದಾರೆ. ಸಂಸೋನನನ್ನ ಕರೆಸಿ ಜೋಕ್ ಮಾಡ್ಲಿಕ್ಕೆ ಕರೆಸ್ತಿದ್ದಾರೆ. ಕರೆಸಿದಾಗ ಆಗ ಸಂಸೋನನು ಪಿಲ್ಲರ್ಗಳನ್ನ ಹಿಡ್ಕೊಳ್ತಾನೆ. ನೋಡಿ, ವಿನೋದಕ್ಕಾಗಿ ಸಂಸೋನನನ್ನು ಕರ್ಕೊಂಡು ಬನ್ನಿರಿ ಅಂದನು. 25ನೇ ವಚನ. ಅವರು ಅದು ಓದ್ಬೇಡಿ, 25ನೇ ವಚನ ಬೇಡ. 28ನೇ ವಚನ. ಆಗ ಸಂಸೋನನು ಯೆಹೋವನಿಗೆ, ಕರ್ತನೇ ಯೆಹೋವನೇ, ಫಿಲಿಷ್ಟಿಯರು ಕಿತ್ತು ಹಾಕಿದ ನನ್ನ 2 ಕಣ್ಣುಗಳಲ್ಲಿ ಒಂದಕ್ಕೋಸ್ಕರವಾದರೂ ನಾನು ಅವರಿಗೆ ಮುಯ್ಯಿ ತೀರಿಸುವ ಹಾಗೆ ನನ್ನನ್ನು ಈ ಸಾರಿ ಬಲಪಡಿಸು ಎಂದು ಮೊರೆಯಿಟ್ಟು, ಮನೆಯ ಆಧಾರ ಸ್ತಂಭಗಳಲ್ಲಿ ಒಂದನ್ನು ಬಲಗೈಯಿಂದಲೂ ಇನ್ನೊಂದು ಎಡಗೈಯಿಂದಲೂ ಹಿಡಿದು ಅವುಗಳನ್ನು ಒತ್ತಿ, ನಾನು ಫಿಲಿಷ್ಟಿಯರ ಸಂಗಡ ಸಾಯುವೆನು ಎಂದು ಹೇಳಿ ಬಲವಾಗಿ ಬಾಗಿಕೊಳ್ಳಲು ಮನೆಯ ಅಧಿಪತಿಗಳ ಮೇಲೆಯೂ ಅಲ್ಲಿ ಬಂದಿದ್ದ ಎಲ್ಲಾ ಜನರ ಮೇಲೆಯೂ ಬಿದ್ದಿತು. ಅವನು ಜೀವದಿಂದಿದ್ದಾಗ ಕೊಂದು ಹಾಕಿದವರಿಗಿಂತ ಸಾಯುವಾಗ ಕೊಂದವರ ಸಂಖ್ಯೆಯೇ ಹೆಚ್ಚಿತ್ತು. ಅವನ ಬಂಧುಗಳು ಸೊ ಸಂಸೋನನು ದೇವರ ಹತ್ರ ಅದುವರೆಗೂ ಮಾತನಾಡದೇ ಇದ್ದಂತ ವ್ಯಕ್ತಿ ಅವಾಗ ಮಾತನಾಡ್ತಿದ್ದಾನೆ. ಏನಂತ? ದೇವರೇ, ಕಣ್ ಕಿತ್ಕೊಂಡ್ಬಿಟ್ಟವ್ರು ಇವ್ರು, ನನ್ನ ಕಣ್ಣಿಗೋಸ್ಕರವಾದ್ರೂ ನನಗೆ ಬಲ ಕೊಡು. ಈ ಮಾತು ನೀನು ಮೊದಲೇ ಮಾತನಾಡ್ತಾ ಇದ್ದಿದ್ರೆ ಚೆನ್ನಾಗಿರ್ತಿತ್ತಲ್ಲ. ಈ ಪ್ರಾರ್ಥನೆ ನೀನು ಮೊದಲಿಂದಲೂ ದೇವರೊಂದಿಗೆ ಸಂಬಂಧದಲ್ಲಿ ಇದ್ದಿದ್ರೆ ಚೆನ್ನಾಗಿರ್ತಿತ್ತಲ್ಲ. ಇಲ್ಲ, ಇರ್ಲಿಲ್ಲ. ನಾವು ಕೂಡ ಪ್ರೇಯರೇ ಪ್ರಾರ್ಥನೆ ಯಾವಾಗ ಮಾಡ್ತೇವೆ ಗೊತ್ತಾ? ಕುತ್ತಿಗೆ ಬಂದಾಗ ಪ್ರೇಯರ್ ಮಾಡ್ತೇವೆ, ಅವಾಗ ಪರ್ಫೆಕ್ಟ್ ಆಗಿ ಮೊಣಕಾಲಾಗ್ತೇವೆ, ಅವಾಗ ಪರ್ಫೆಕ್ಟ್ ಆಗಿ ಭಕ್ತಿ ತೋರಿಸ್ತೇವೆ, ಅವಾಗ ಪರ್ಫೆಕ್ಟ್ ಆಗಿ ಎಲ್ಲಾ ಪರ್ಫೆಕ್ಟ್ ಆಗಿರುತ್ತೆ, ಎಲ್ಲಾ ಟಿಕ್ ಮಾರ್ಕ್, ಎಲ್ಲಾ ಕರೆಕ್ಟ್ 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 ಕರೆಕ್ಟ್. ಯಾವಾಗ ಇನ್ನು ಆಗ್ತಿಲ್ಲ, ದೇವರೇ ನಿನ್ ಸಹಾಯ ಬೇಕು ಅಂತಂದಾಗ, ಅದಕ್ಕೂ ಮೊದಲು ಪ್ರಾರ್ಥನೆ ಮಾಡ. ಮೊಣಕಾಲ ಹಾಕಿದ್ರೇನೆ ದೇವ್ರು ಕೇಳ್ತಾರ. ಅವಾಗ ದೊಡ್ಡ ಜ್ಞಾನಿಗಳು ನಾವೆಲ್ಲ. ಮೊಣಕಾಲ ಹಾಕಿದ್ರೇನೆ ದೇವ್ರ ಪ್ರೇಯರ್ಗೆ ಮೊಣಕಾಲ ಹಾಕಿಲ್ಲ. ಬಟ್ ಇವಾಗ ಯಾಕೆ ಹಾಕಿದೆ ಇವಾಗ ನನಗ್ ಪ್ರಾಬ್ಲಮ್ ಆಯ್ತಲ್ಲ. ಈ ಪ್ರಾಬ್ಲಮ್ ಸಾಲ್ವ್ ಆಗ್ಬೇಕಲ್ವಾ? ಅದಕ್ಕೆ ಈ ಪ್ರಾಬ್ಲಮ್ ಸಾಲ್ವ್ ಆಗ್ಬೇಕು ಅಂತಂದ್ರೆ ಇದಕ್ಕೆ ಮೊಣಕಾಲ ಹಾಕಿದ್ರೇನೆ ದೇವ್ರು ಕೇಳ್ತಾರೆ. ಯಾಕೆ ಹಾಕಿಲ್ಲ ಅಂತ ಕೇಳ್ತಿದ್ರ ಅಂತ ಮೊದ್ಲು ಹೇಳ್ತಿದ್ದೆ, ವಾಕ್ಯ ಸಂದೇಶದಲ್ಲಿ ಅಂತ ಮಾತನಾಡ್ತಿದ್ದೆ. ಇವಾಗ ಯಾಕೆ ಆಗ್ತಿದೆ ಮೊಣಕಾಲು? ಇವೆಲ್ಲ ಓವರ್ ಆಕ್ಟಿಂಗ್ ಅಂತಾರೆ. ಇದೆಲ್ಲ ಓವರ್ ಆಕ್ಟಿಂಗ್. ಸಂಸೋನನು ನಿಜವಾಗ್ಲೂ ದೇವರಿಂದ ಪ್ರತ್ಯೇಕಿಸಲ್ಪಟ್ಟಂತ ವ್ಯಕ್ತಿ, ಇಸ್ರಾಯೇಲ್ಯರನ್ನು ಕಾಪಾಡೋದಕ್ಕೆ ಆರಿಸಿಕೊಳ್ಳಲ್ಪಟ್ಟ ನ್ಯಾಯಾಧಿಪತಿ. ಆದರೆ ತನ್ನ ಕೈಯಾರೆ, ತನ್ನ ಮೂರ್ಖತನದಿಂದ, ತನ್ನ ಸ್ವಂತ ಬುದ್ಧಿಹೀನತೆಯಿಂದ ತನ್ನನ್ನು ತಾನು ಆಧಾರ ಮಾಡಿಕೊಂಡದ್ದರಿಂದ ದೇವರ ಮಹಾ ಪ್ರಣಾಳಿಕೆಯಿಂದ ದೂರವಾದ, ದೇವರೊಂದಿಗೆ ಇರಬೇಕಾರುವಂತ ಸಂಬಂಧವನ್ನ ಕಡಿಮೆ ಮಾಡ್ಕೊಂಡ, ದೇವರೊಂದಿಗೆ ಇರಬೇಕಾರುವಂತ ಅನ್ಯೋನ್ಯತೆಯನ್ನು ಕಡಿಮೆ ಮಾಡ್ಕೊಂಡ. ನಾವು ಕೂಡ ಪ್ರೇರೆ ದೇವರಿಂದ ಪ್ರತ್ಯೇಕಿಸಲ್ಪಟ್ಟು ನೂತನವಾಗಿ ಈ ಲೋಕದಲ್ಲಿ ಕ್ರೈಸ್ತರಾಗಿ ಕರೆಯಲ್ಪಟ್ಟು ನೂತನ ಜನ್ಮವನ್ನ ಹೊಂದಿರುವಂತವ್ರು ನಾವೆಲ್ಲ. ಆದರೆ ಅನೇಕ ಬಾರಿ ದೇವರೊಂದಿಗೆ ನಮಗಿರಬೇಕಾರುವಂತ ಸಂಬಂಧವನ್ನ ನಾವು ತುಂಬಾ ಕಡಿಮೆ ಮಾಡ್ಕೊಳ್ತೇವೆ. ಆತನಿಗೆ ಪ್ರಾರ್ಥನೆ ಮಾಡೋದನ್ನ ಕಡಿಮೆ ಮಾಡ್ಕೊಳ್ತೇವೆ, ಆತನ ಮಾತುಗಳನ್ನ ಕೇಳೋದನ್ನ ಕಡಿಮೆ ಮಾಡ್ಕೊಳ್ತೇವೆ. ನನಗೆಲ್ಲಾ ಗೊತ್ತು 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 ಅಂತ ಹೋಗ್ತೇವೆ. ಕೊನೆಗೆ ನಮಗೆ ಗೊತ್ತಿಲ್ಲದೆ ಇರುವಂತ ಮಾರ್ಗದಲ್ಲಿ ನಿಂತ್ಕೊಂಡು ದೇವರನ್ನ ಕರಿತೇವೆ. ನನಗೆ ಈ ಮಾರ್ಗ ಗೊತ್ತು, ಏನಾಗಲ್ಲ, ಅವರೆಲ್ಲರೂ ಇದೇ ದಾರಿಯಲ್ಲಿ ಹೋಗಿದ್ದಾರೆ, ಅವ್ರಿಗೆ ಏನಾಗಿಲ್ಲ, ನಾನು ಇದೇ ದಾರಿಯಲ್ಲಿ ಹೋಗ್ತೇನೆ, ನನಗೂ ಏನಾಗಲ್ಲ ಎಂಬುದಾಗಿ ಆ ದಾರಿನ ಹಿಡ್ಕೊಳ್ತೇವೆ. ಆದ್ರೆ
ಹೋಗಿ ಡೆಡ್ ಎಂಡ್, ಇನ್ನ ದಾರಿನೇ ಇಲ್ಲ, ದಾರಿ ಮುಗಿದೋಗ್ಬಿಟ್ಟಿದೆ, ಆ ದಾರಿಗೋಗಿ ನಿಲ್ಲೋವರೆಗೂ ಕೂಡ ನಮಗೆ ಗೊತ್ತಾಗಲ್ಲ ನಾನು ತಪ್ಪಾದಂತ ನಿರ್ಣಯ ತಗೊಂಡ್ಬಿಟ್ಟಿದ್ದೇನೆ ಅಂತ. ಅವಾಗ ದೇವರನ್ನ ಕರೆದ್ರು ಕೂಡ ದಟ್ ವಿಲ್ ಬಿ ಯೋರ್ ಲಾಸ್ಟ್ ಕಾಲ್. ಸಂಸೋನನು ನನಗೆಲ್ಲ ಗೊತ್ತು 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 ಅಂತ ಅನ್ಕೊಂಡ, ಫಿಲಿಸ್ಟರ್ ಹತ್ರ ಗೊತ್ತು 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 ಅಂತ ಅನ್ಕೊಂಡ, ದೆಳೆಲೆಲ್ ಹತ್ರ ಹೋದ, ಗೊತ್ತು 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 ಅಂತ ಅನ್ಕೊಂಡ, ಮಾಡಬಾರ್ದಂತ ಎಲ್ಲಾ ಕೆಲಸಗಳನ್ನ ಮಾಡ್ಬಿಟ್ಟ, ಎಲ್ಲಾ ಕೆಲಸಗಳನ್ನ ಮಾಡ್ಬಿಟ್ಟ. ತನ್ನ ಕೊನೆಯ ಪ್ರಾರ್ಥನೆ, ಆ ಪ್ರಾರ್ಥನೆಯೇ ತನ್ನ ತನ್ನ ಜೀವವನ್ನ, ತನ್ನ ಉಸಿರನ್ನ ನಿಲ್ಲಿಸುವಂತ ಪ್ರಾರ್ಥನೆ ಕೂಡ ಆಯಿತು. ದಟ್ ವಾಸ್ ಹಿಸ್ ಲಾಸ್ಟ್ ಪ್ರೇಯರ್. ಅದುವರೆಗೂ ಸಂಸೋನನು ಯಾಕೆ ಪ್ರೇಯರ್ ಮಾಡಿಲ್ಲ, ಯಾಕಷ್ಟು ಭಕ್ತಿಯಿಂದ ದೇವರನ್ನ ಕೇಳ್ಕೊಳ್ಳಿಲ್ಲ? ಅವಾಗ ಮಾತ್ರ ಯಾಕೆ ಕೇಳಲ್ಲ? ಅವಶ್ಯಕತೆ. ವೆನ್ ಸಮಥಿಂಗ್ ಹ್ಯಾಪನ್ಸ್ ಟು ಯು, ನಿನಗೇನಾದ್ರೂ ಆದಾಗ ಅವಾಗ ದೇವ್ರ ನೆನಪಾಗ್ತಾರೆ, ಅವಾಗ ಭಕ್ತಿ ಬಂದ್ಬಿಡತ್ತೆ. ದೇವರಿಗೆ ಬೇಕಾದಾಗ ಮಾತ್ರ ನಮ್ಗೇನು ಬರೋದಿಲ್ಲ. ದೇವರಿಗೋಸ್ಕರ ಪ್ರೇರೆ ನಾವು ಎಷ್ಟು ಕೇರ್ಫುಲ್ ಆಗಿದ್ದೇವೆ ಅನ್ನುವಂಥದ್ದನ್ನ ನಾವು ಈ ಈ ಈ ಸಂದೇಶದ ಮೂಲಕವಾಗಿ ನಾವು ಅರ್ಥ ಮಾಡಿಕೊಳ್ಬೇಕು. ಹೌ ಮಚ್ ಕೇರ್ಫುಲ್ ಆರ್ ಯು? ದೇವರಿಗೋಸ್ಕರ ಎಷ್ಟು ಜಾಗೃತಿ ಆಗಿದೆ. ಯಾಕೆಂತಂದ್ರೆ ಪ್ರೇರೆ ಈ ಭಕ್ತಿಯ ಜೀವನ ಎಂತದ್ದು ಅಂತಂದ್ರೆ, ಸರ್ಕಸ್ ಗಳಲ್ಲಿ ನಾವು ನೋಡ್ತೇವಲ್ವಾ, ಒಂದು ದಾರ ಇರುತ್ತೆ, ಆ ದಾರದ ಮೇಲೆ ಒಂದ್ ಮನುಷ್ಯ ಆ ಮೂಲೆಯಿಂದ ಈ ಮೂಲೆಗೆ ನಡ್ಕೊಂಡು ಹೋಗ್ತಾರೆ, ಆ ಮೂಲೆಯಿಂದ ಈ ಮೂಲೆ. ಭಕ್ತಿ ಅನ್ನುವಂಥದ್ದು ದಾರವಾದರೆ ಅದರ ಮೇಲೆ ನಡೀತಿರುವಂತ ನಾವು, ದೀಕ್ಷಾ ಸ್ನಾನದಿಂದ ಪ್ರಾರಂಭವಾದಂತಹ ದಾರ ಮುಗಿಯೋದೆಲ್ಲ ಗೊತ್ತಾ? ಮರಣದೊಂದಿಗೆ. ಈ ಮುಗಿಯೋವರೆಗೂ ಎಷ್ಟು ಕೇರ್ಫುಲ್ ಆಗಿ ನಡಿಬೇಕು ಅಂತಂದ್ರೆ, ನೀನು ಸ್ವಲ್ಪ ಭಕ್ತಿಯಲ್ಲಿಲ್ಲದೆ ಅಳ್ಳಾಡಿದ್ರು ಕೂಡ ಬಿದ್ದೋಗ್ಬಿಡ್ತೀಯ. ಬಿದ್ರು ಪರವಾಗಿಲ್ಲ, ನಾನಿದ್ದೇನೆ, ನಾನು ನಿನ್ಗೆ ಸಹಾಯ ಮಾಡ್ತೇನೆ, ನಾನು ನಿನ್ನ ಎಬ್ಬರಿಸ್ತೇನೆ ಎಂಬುದಾಗಿ ದೇವರು ಹೇಳ್ತಿದೆ. ಆದ್ರೂ ಕೂಡ ಏನ್ ಪರವಾಗಿಲ್ಲ, ನಾನೇ ಎದ್ದೊಳ್ತು, ನಾನೇ ಮಾಡ್ತೇನೆ, ಎಲ್ಲ ಮಾಡ್ತೇನೆ. ಬಿದ್ದು 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 ಬೀಳುವುದನ್ನ ಅಭ್ಯಾಸ ಮಾಡಿಕೊಂಡಿದ್ದೇವೆ, ಏಳುವುದನ್ನ ಮರೆತು ಬಿಟ್ಟಿದ್ದೇವೆ. ಎದ್ದು ದೇವರ ಬಳಿಗೆ ದೇವರಿಗೋಸ್ಕರ ನಿಲ್ಲುವುದನ್ನ ಮರೆತು ಬಿಟ್ಟಿದ್ದೇವೆ. ಎದ್ದು ದೇವರಿಗೋಸ್ಕರ ಓಡುವುದನ್ನ ಮರೆತು ಬಿಟ್ಟಿದ್ದೇವೆ. ಎದ್ದು ದೇವರಿಗೋಸ್ಕರ ಉನ್ನತವಾಗಿ ಬದುಕುವುದನ್ನ ನಾವು ಮರೆತು ಬಿಟ್ಟಿದ್ದೇವೆ. ಅದರಿಂದ ಹಾಳಾಗ್ತಿರುವಂತದ್ದು ಏನೋ ಗೊತ್ತಾ ಪ್ರೇರೆ? ಯಾರೋ ಗೊತ್ತಾ? ನಾವೇ. ನಮ್ಮ ಭಕ್ತಿನೇ, ನಮ್ಮ ವ್ಯಕ್ತಿಗತ ಜೀವನ, ನಮ್ಮ ರಹಸ್ಯ ಜೀವನ. ದಯವಿಟ್ಟು ಸಂಸೋನನಿಗೆ ದೈಹಿಕವಾದಂತ ಬಲವಿರಬಹುದು, ದೇವರು ನಮಗೆ ಆತ್ಮಿಕವಾದಂತ ಬಲವನ್ನ ಕೊಟ್ಟಿದ್ದಾರೆ, ಆತ್ಮಿಕವಾದಂತ ಜ್ಞಾನವನ್ನು ಕೊಟ್ಟಿದ್ದಾರೆ, ಆತ್ಮಿಕವಾದಂತ ಸಂಪತ್ತನ್ನು ದೇವರು ನಮಗೆ ಕೊಟ್ಟಿದ್ದಾರೆ ಯೇಸು ಕ್ರಿಸ್ತರವರ ಮೂಲಕ. ಇಷ್ಟೆಲ್ಲಾ ಹೊಂದಿಕೊಂಡಂತ ನಾವು ಪ್ರೇರೆ ಸಂಸೋನನ ಹಾಗೆ ದಯವಿಟ್ಟು ನಮ್ಮ ಸ್ವಂತ ನಿರ್ಣಯಗಳನ್ನು ಆಧಾರ ಮಾಡಿಕೊಂಡು ದೇವರಿಂದ ದೂರವಾಗುವುದು ಬೇಡ. ನಮ್ಮ ಸ್ವಂತ ನಿರ್ಣಯಗಳಿಂದ ದೇವರ ಚಿತ್ತಕ್ಕೆ ಅಡ್ಡ ನಿಲ್ಲುವುದು ಬೇಡ. ಆದಷ್ಟು ದೇವರಿಗೆ ಹತ್ತಿರವಾಗಿ ಜೀವಿಸೋಣ, ಆದಷ್ಟು ದೇವರಿಗೆ ಪ್ರೀತಿಕರವಾಗಿ ಬದುಕೋಣ. ಆತನ ಮಾತುಗಳನ್ನು ಕೇಳಿ ಯಾವ್ದಾದ್ರೆ ದೇವರು ಮಾಡಬಾರ್ದೆಂಬ, ನೋ, ಯು ಡೋಂಟ್ ಡೂ ದಟ್. ದೇವರು ಯಾವ್ದಾದ್ರೆ ಮಾಡ್ಲಿಕ್ಕೆ ಹೇಳಿದ್ರೆ ಎಸ್ ಯು ಡೂ ದಟ್, ಅದನ್ನ ಮಾಡು. ಅಷ್ಟೇ ಬಿಟ್ರೆ ಸ್ವಂತ ನಿರ್ಣಯಗಳು, ಸ್ವಂತ ಆಲೋಚನೆಗಳು, ನನಗೆಲ್ಲ ಗೊತ್ತು, ನಾನೆಲ್ಲಾ ಮಾಡ್ತೇನೆ, ಪ್ರೇಯರ್ ಮಾಡ್ಬೇಕಾ, ಇದಕ್ಕೆಲ್ಲ ಪ್ರೇಯರ್ ಮಾಡ್ತಾರ, ಇದನ್ನೆಲ್ಲ ದೇವ್ರ ಕೇಳ್ತಾರೆ ಸರ್. ಚಿಕ್ಕದೇ ಆದ್ರೂ ದೇವರನ್ನ ಕೇಳಿ, ತಪ್ಪೇನಿದೆ? ಅದ್ ತಪ್ಪಲ್ಲ, ಕೇಳದಿರೋ ತಪ್ಪು, ಕೇಳೋದ್ ತಪ್ಪಲ್ಲ, ಕೇಳದೇ ಇರೋ ತಪ್ಪು. ಸಂಸೋನನಷ್ಟು ಜ್ಞಾನವು, ಸಂಸೋನನಷ್ಟು ಬಲವು ನಮ್ಮ ಬಳಿಯಲ್ಲಿದ್ದರು, ಅದು ದೇವರನ್ನು ಆಧಾರ ಮಾಡಿಕೊಳ್ಳದೇ ಇರುವಂತ ಬಲವಾದರೆ ಪ್ರಯೋಜನವೇನು ಇಲ್ಲ. ಹಾಗಾಗಿ ಬಹಳ ಜಾಗ್ರತೆಯಿಂದ ಬದುಕೋಣ ಪ್ರಿಯರೇ. ಈ ಲೋಕ ಬಹಳ ಮಾಯ ಮಾಡುತ್ತೆ ನಮ್ಮನ್ನ, ಬಹಳ ಬಹಳ ನಮ್ಮನ್ನ ಅಂತಾರೆ ವಂಚಿಸೋದಕ್ಕೆ ಪ್ರಯತ್ನ ಮಾಡುತ್ತೆ ನಮ್ಮನ್ನ. ನಾವು ದೇವರಿಗೆ ಆದಷ್ಟು ಹತ್ತಿರವಾಗಿ ಬದುಕೋಣ, ಯಾವಾಗ್ಲೂ ಪ್ರಾರ್ಥನೆ ಮಾಡೋಣ, ಎಲ್ಲಾ ವಿಷಯಗಳಲ್ಲೂ ದೇವರನ್ನು ಕೇಳೋಣ. ದೇವರೇ ನಾನು ಮಾಡ್ತಿರೋದು ಸರಿನೋ ಅಲ್ವೋ, ನಾನು ತೆಗೆದುಕೊಳ್ತಿರುವಂತ ನಿರ್ಣಯ ಸರಿನೋ ಅಲ್ವಾ, ನಾನು ಅವ್ರ ಜೊತೆ ಮಾತನಾಡ್ತೇನೆ ಸರಿನಾ ಅಲ್ವಾ, ನಾನು ತಪ್ಪು ಸ್ಥಳಕ್ಕೆ ಹೋಗಿ ಸರಿನಾ ಅಲ್ವಾ? ಜಸ್ಟ್ ಆಸ್ಕ್ ಗಾಡ್. ದೇವ್ರ ಸಹಾಯ ಮಾಡ್ತಾರೆ. ಕಣ್ಣುಗಳನ್ನು ಮುಚ್ಚಿ ಪ್ರಾರ್ಥನೆ ಮಾಡಿ. ಪ್ರೀತಿ ಸ್ವರೂಪನಾದ ತಂದೆಯಾದ ದೇವರೇ, ನಿಮ್ಮ ಪರಿಶುದ್ಧವಾದಂತ ನಾಮಕ್ಕಾಗಿ ನಿಮಗೆ ವಂದನೆಗಳು. ಕರ್ತನೆ, ಸಂಸೋನನ ಜೀವನ ಎಷ್ಟು ಬಲವಂತನಾದಂತ ಸಂಸೋನನು ಕೂಡ
ತನ್ನನ್ನು ತಾನು ಆಧಾರ ಮಾಡಿಕೊಂಡು ನಿಮ್ಮಿಂದ ದೂರವಾಗಿ ತನ್ನ ಜೀವನವನ್ನೇ ಹಾಳು ಮಾಡಿಕೊಂಡಂತ ಪರಿಸ್ಥಿತಿಯನ್ನ ನಾವು ನೋಡಿದ್ದೇವೆ. ನಾವು ಕೂಡ ಕರ್ತನೆ ದೈಹಿಕವಾಗಿ ನಾವು ಯಾರು ಬಲವಂತರಲ್ಲದೆ ಇದ್ದಾಗ್ಯೂ ಕೂಡ ಕರ್ತನೆ ಆತ್ಮೀಕ ವಿಷಯಗಳಲ್ಲಿ ನಾವೆಲ್ಲರೂ ಬಲವಂತರೇ. ನಿಮ್ಮ ವಾಕ್ಯವನ್ನು ಅರಿತಂತ ನಾವೆಲ್ಲರೂ ಬಲವಂತರೇ. ಆದರೆ ಆ ಬಲವನ್ನು ನಿಮಗೋಸ್ಕರ ಉಪಯೋಗಿಸುವಂತ ಒಳ್ಳೆ ಮನಸ್ಸನ್ನು ನಮ್ಮೆಲ್ಲರಿಗೂ ದಯಪಾಲಿಸಿ. ನಮ್ಮ ಮೇಲೆ ನಾವು ಆಧಾರ ಮಾಡಿಕೊಂಡು ಮೂರ್ಖರಾಗಿ ನಮ್ಮ ಜೀವನವನ್ನು ಹಾಳು ಮಾಡಿಕೊಳ್ಳದೆ ನಿಮ್ಮ ಮೇಲೆ ಆಧಾರ ಮಾಡಿಕೊಂಡು ನಿಮ್ಮ ಮಾತುಗಳನ್ನೇ ಕೇಳುವಂತ ಒಳ್ಳೆ ಮನಸ್ಸನ್ನು ನಮ್ಮೆಲ್ಲರಿಗೂ ದಯಪಾಲಿಸಿ. ಇಲ್ಲಿ ಬಂದಿರುವಂತ ಎಲ್ಲರ ಕುಟುಂಬಗಳನ್ನು ನಿಮ್ಮ ಕರಗಳಲ್ಲಿ ಒಪ್ಪಿಸಿಕೊಡುತ್ತಿದ್ದೇನೆ. ಕೇಳಿದ ಮಾತುಗಳನ್ನು ಬಿಟ್ಟು ಬಿಡದೆ ಹೃದಯದಲ್ಲಿ ಇಟ್ಕೊಂಡು ಆ ಮಾತುಗಳ ಪ್ರಕಾರವಾಗಿ ಜೀವಿಸಲು ನೀವು ಸಹಾಯ ಮಾಡಿ ಕರ್ತನೆ. ಕುಟುಂಬದಲ್ಲಿರಬೇಕಾದ ಶಾಂತಿ ಸಮಾಧಾನವನ್ನು ಕೊಟ್ಟು ನಡೆಸಿ ನಿಮ್ಮ ಪ್ರೀತಿ ಕೃಪೆಗಳಿಂದ ಕುಟುಂಬಗಳನ್ನು ನೀವು ಸಂಧಿಸಿ. ಅದೇ ರೀತಿಯಲ್ಲಿ ಕರ್ತನೆ ಕಾಂಚಿಯವರನ್ನು ಅವರ ಕುಟುಂಬವನ್ನು ನಿಮ್ಮ ಕರಗಳಲ್ಲಿ ಒಪ್ಪಿಸಿಕೊಡುತ್ತಿದ್ದೇನೆ. ಇದುವರೆಗೂ ಅದ್ಭುತವಾದಂತ ರೀತಿಯಲ್ಲಿ ಅವರನ್ನು ನೀವು ನಡೆಸುತ್ತಿದ್ದೀರಾ, ನಿಮ್ಮ ಕೆಲಸಗಳಲ್ಲಿ ಉಪಯೋಗಿಸಿಕೊಳ್ತಿದ್ದೀರಾ. ನಿಮಗೆ ವಂದನೆಗಳು. ಇನ್ನು ಹೆಚ್ಚಾಗಿ ಅವರನ್ನು ಬಲಪಡಿಸಿ ಇನ್ನು ಹೆಚ್ಚಾದ ಜ್ಞಾನವನ್ನು ಆರೋಗ್ಯವನ್ನು ಅವರಿಗೆ ನೀವು ದಯಪಾಲಿಸಿ ನಿಮ್ಮ ಸೇವೆಯಲ್ಲಿ ಇನ್ನು ಮುಂದಕ್ಕೆ ಸಾಗಲು ಸಹಾಯ ಮಾಡಿ. ಹಾಗೆ ನೀವು ಮಾಡುತ್ತೀರೆಂಬುದಾಗಿ ನಂಬುತ್ತಾ ದೈವ ಸೇವಕರೆಲ್ಲರನ್ನು ನಿಮ್ಮ ಕರಗಳಲ್ಲಿ ಒಪ್ಪಿಸಿಕೊಡುತ್ತಿದ್ದೇನೆ. ಎಲ್ಲರನ್ನು ಬಲಪಡಿಸಿ ಅವರ ಕುಟುಂಬಗಳನ್ನು ಬಲಪಡಿಸಿ ನಡೆಸಿ ನಿಮ್ಮ ಪ್ರೀತಿ ಕೃಪೆಗಳಿಂದ ತುಂಬಿಸಬೇಕೆಂಬುದಾಗಿ ಕೇಳಿಕೊಳ್ಳುತ್ತಾ ನಮ್ಮನ್ನು ನಾವು ತಗ್ಗಿಸಿಕೊಳ್ಳುತ್ತಾ ನಿಮ್ಮೊಬ್ಬರನ್ನೇ ಹೆಚ್ಚಿಸುತ್ತಾ ಈ ದಿನದ ಉದ್ದಕ್ಕೂ ನಮ್ಮೆಲ್ಲರೊಂದಿಗೆ ನೀವೇ ಜೊತೆಗಾರನಾಗಿದ್ದು ನಡೆಸಬೇಕೆಂಬುದಾಗಿ ಕೇಳಿಕೊಳ್ಳುತ್ತಾ ಯೇಸು ಕ್ರಿಸ್ತರವರ ಪರಿಶುದ್ಧವಾದ ನಾಮದಲ್ಲಿ ಪ್ರಾರ್ಥಿಸಿ ಬೇಡಿ ಹೊಂದಿದ್ದೇನೆ ತಂದೆಯಾದ ದೇವರೇ, ಆಮೆನ್. ಆಮೆನ್. ನಮ್ಮ ತಂದೆಯಾದ ದೇವರ ಪ್ರೀತಿಯು ಕರ್ತನಾದಂತ ಯೇಸು ಕ್ರಿಸ್ತ ಅವರ ಕೃಪೆಯು ಪವಿತ್ರಾತ್ಮನ ಅನ್ಯೋನ್ಯತೆಯು ಸಹವಾಸ ಇಂದಿಗೂ ಎಂದಿಗೂ ಸದಾ ಕಾಲ ಕರ್ತನ್ ಬರುವ ತನಕ ನಮ್ಮೆಲ್ಲರೊಂದಿಗೆ ಸದಾ ನೆಲೆಯಾಗಿರಲಿ ಸ್ವಾಮಿ. ಥ್ಯಾಂಕ್ ಯು ವೆರಿ ಮಚ್. ಎಲ್ಲರಿಗೂ ವಂದನೆಗಳು.